ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಮಕೃಷ್ಣ DR. ನಾನು ಸರ್ಕಾರಿ ಪ್ರೌಢಶಾಲೆ ಜಡಿಗೇನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣಿತ ಸಹ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ತಮ್ಮ ತರಗತಿಗಳಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಘಟಕಗಳ ಅಧ್ಯಯನವನ್ನು ತಾವು ಮಾಡಿರ್ತೀರಿ. ಈಗ ನಾವು ಮತ್ತೊಮ್ಮೆ ಆ ಘಟಕಗಳನ್ನು ಚರ್ಚೆ ಮಾಡೋಣ. ಈ ದಿನ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎರಡನೇ ಘಟಕವಾದ ತ್ರಿಭುಜಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ತ್ರಿಭುಜ ಅನ್ನೋದು ನಮಗೆ ಎರಡನೇ ಅಧ್ಯಾಯ. ಈ ಘಟಕದಲ್ಲಿ ಪರಿಕಲ್ಪನೆಗಳು ಹೆಚ್ಚಾಗಿರುವ ಕಾರಣ ಈ ಘಟಕವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡು ಒಂದು ಭಾಗವನ್ನು ಈ ದಿನ ಚರ್ಚೆ ಮಾಡೋಣ, ಇನ್ನೊಂದು ಭಾಗವನ್ನು ನಾಳೆ ಮತ್ತೊಮ್ಮೆ ಚರ್ಚೆ ಮಾಡೋಣ. ಮೊದಲನೇ ಭಾಗದಲ್ಲಿ ಸಮರೂಪತೆಗೆ ಸಂಬಂಧಿಸಿದ ಪ್ರಮೇಯಗಳನ್ನು ತೆಗೆದುಕೊಂಡಿದ್ದೀವಿ. ಈ ತ್ರಿಭುಜ ಘಟಕದಲ್ಲಿ ಬರುವಂತಹ ಎಲ್ಲ ಪ್ರಮೇಯಗಳನ್ನು ಈ ದಿನ ನಾವು ಚರ್ಚೆ ಮಾಡೋಣ. ಮುಂದಿನ ಭಾಗದಲ್ಲಿ ಈ ಪ್ರಮೇಯಗಳ ಆಧಾರದ ಮೇಲೆ ಬರುವಂತಹ ಲೆಕ್ಕಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆಗೆ ಹೋಗೋದಕ್ಕಿಂತ ಮುಂಚೆ ಸಮರೂಪತೆ ಅಂದರೆ ಏನು? ಯಾವುದೇ ಎರಡು ಸಮತಲಾಕೃತಿಗಳು ಒಂದೇ ಆಕಾರವನ್ನು ಹೊಂದಿದ್ದರೆ, ಗಾತ್ರ ಏನೇ ಇರ್ಬೋದು, ಗಾತ್ರ ಸಮವಾಗಿರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು, ಆಕಾರ ಒಂದೇ ಇದ್ದರೆ ಅಂತಹ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಎಂದು ಕರೆಯುತ್ತೇವೆ. ನಾವು ಸಮರೂಪ ತ್ರಿಭುಜಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ. ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಆ ಎರಡೂ ತ್ರಿಭುಜಗಳಲ್ಲಿನ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಅಥವಾ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ವಿದ್ಯಾರ್ಥಿಗಳೇ, ಎರಡು ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ ಆ ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರಬೇಕು, ಅಥವಾ ಆ ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ತವೆ. ತ್ರಿಭುಜ LMN ಮತ್ತು ತ್ರಿಭುಜ PQRಗಳು ಸಮರೂಪವಾದರೆ, ಎರಡು ತ್ರಿಭುಜಗಳು ಸಮರೂಪವಾದರೆ ಅದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ, ತ್ರಿಭುಜ LMN ಈ ಚಿಹ್ನೆಯನ್ನು ಬಳಸಿ ತ್ರಿಭುಜ LMN ಸಮರೂಪ ತ್ರಿಭುಜ PQR ಎಂದು ಬರೆಯುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ತ್ರಿಭುಜ LMN ತ್ರಿಭುಜ PQR ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಕಾರಣ ಏನು ಗೊತ್ತಾ? ಇಲ್ಲಿರುವಂತಹ ಅನುರೂಪ ಕೋನಗಳು, ಕೋನ L ಮತ್ತು ಕೋನ P ಅನುರೂಪ ಕೋನಗಳು ಸಮವಾಗಿವೆ. ಕೋನ M ಮತ್ತು ಕೋನ Q ಅನುರೂಪ ಕೋನಗಳು ಸಮವಾಗಿವೆ. ಕೋನ N ಮತ್ತು ಕೋನ R
ಈ ಕೋನಗಳು ಸಮವಾಗಿರೋದ್ರಿಂದ ಈ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿವೆ. ಸಮರೂಪತೆಗೆ ಒಂದಷ್ಟು ನಿಬಂಧನೆಗಳಿವೆ. ತ್ರಿಭುಜಗಳ ಸಮರೂಪತೆಗೆ ನಿಬಂಧನೆಗಳು 3 ನಿಬಂಧನೆಗಳಿವೆ. ಆ 3 ನಿಬಂಧನೆಗಳು ಅಥವಾ ನಿರ್ಧಾರಕ ಗುಣಗಳ ಆಧಾರದ ಮೇಲೆ 2 ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೋದು. ಮೊದಲನೇ ನಿರ್ಧಾರಕ ಗುಣ, ಉದಾಹರಣೆಗೆ ತ್ರಿಭುಜ LMN ಮತ್ತು ತ್ರಿಭುಜ PQRಗಳಲ್ಲಿ ಏನು ಹೇಳುತ್ತೆ ಮೊದಲನೇ ನಿಬಂಧನೆ? ಆ ಮೊದಲನೇ ನಿಬಂಧನೆಯನ್ನ ನಾವು ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಅಂದರೆ ಏನು? ಎರಡೂ ತ್ರಿಭುಜಗಳಲ್ಲಿ, ತ್ರಿಭುಜ LMN ಮತ್ತು ತ್ರಿಭುಜ PQRಗಳಲ್ಲಿ ಅವುಗಳ ಅನುರೂಪ ಕೋನಗಳು ಸಮವಾಗಿದ್ದರೆ, ಅಂದರೆ ಏನು? ಕೋನ L ಈಕ್ವಲ್ಸ್ ಕೋನ P, ಕೋನ M ಈಕ್ವಲ್ಸ್ ಕೋನ Q, ಕೋನ N ಈಕ್ವಲ್ಸ್ ಕೋನ R, ಅನುರೂಪ ಕೋನಗಳು ಸಮವಾಗಿದ್ದರೆ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಮೊದಲನೇ ನಿಬಂಧನೆ. ಎರಡನೇ ನಿಬಂಧನೆ ಅಂದರೆ ಬಾಹು 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 ನಿರ್ಧಾರಕ ಗುಣ. ಈ ನಿಬಂಧನೆ ಪ್ರಕಾರ ಈ ಎರಡೂ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿದ್ದರೆ ಅಂತಹ ಸಂದರ್ಭದಲ್ಲೂ ಕೂಡ ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಅಂದರೆ LM ಡಿವೈಡೆಡ್ ಬೈ PQ ಅವುಗಳ ಅನುಪಾತ ಈಕ್ವಲ್ಸ್ MN ಡಿವೈಡೆಡ್ ಬೈ QR ಈಕ್ವಲ್ಸ್ LN ಡಿವೈಡೆಡ್ ಬೈ PR. ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಈ ನಿಬಂಧನೆಯನ್ನು ನಾವು ಬಾಹು 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಮೂರನೇ ನಿಬಂಧನೆ ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಈ ನಿರ್ಧಾರಕ ಗುಣ ಏನು ಹೇಳುತ್ತೆ? ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆಯ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿದ್ದು ಆ ಬಾಹುಗಳನ್ನು ಒಳಗೊಂಡಂತಹ ಕೋನಗಳು ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಅಂದರೆ LM ಡಿವೈಡೆಡ್ ಬೈ PQ ಈಕ್ವಲ್ಸ್ MN ಡಿವೈಡೆಡ್ ಬೈ QR. ಮತ್ತು ಆ ಎರಡು ಬಾಹುಗಳನ್ನು ಒಳಗೊಂಡಿರುವಂತಹ ಕೋನ LM ಮತ್ತು MN ಒಳಗೊಂಡಿರುವ ಕೋನ M, PQ ಮತ್ತು QR ಮಧ್ಯದಲ್ಲಿರುವ ಕೋನ Q, ಕೋನ M ಈಕ್ವಲ್ಸ್ ಕೋನ R ಸಮವಾಗಿದ್ದರೆ ಅಂತಹ ಸಂದರ್ಭದಲ್ಲೂ ಕೂಡ ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಇವು ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದ ನಿಬಂಧನೆಗಳು. ಅಂದರೆ ಈ ಮೂರು ನಿರ್ಧಾರಕ ಗುಣಗಳ ಆಧಾರದ ಮೇಲೆ ಈ ತ್ರಿಭುಜಗಳನ್ನು ನಾವು ಸಮರೂಪ ತ್ರಿಭುಜಗಳು ಎಂದು ಕರೀಬಹುದು. ಮೂರೂ ಆಗಬೇಕಾ? ಯಾವುದಾದರೂ ಒಂದು ನಿಬಂಧನೆ ಆದರೂ ಕೂಡ ಈ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರುತ್ತವೆ. ಈಗ ನಾವು ಈ ಘಟಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪ್ರಮೇಯಗಳಿವೆ. ಆ ಪ್ರಮೇಯಗಳನ್ನು ಚರ್ಚೆ ಮಾಡೋಣ. ಸಮರೂಪತೆಗೆ ಸಂಬಂಧಿಸಿದ ಪ್ರಮೇಯಗಳು ಯಾವ್ಯಾವ ಪ್ರಮೇಯಗಳಿದೆ ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಮೇಯ ತೇಲ್ಸನ ಪ್ರಮೇಯ. ಈ ತೇಲ್ಸನ ಪ್ರಮೇಯವನ್ನು ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕೂಡ ಕರೀಬಹುದು. ಎರಡನೇ ಪ್ರಮೇಯ ಕೋನ ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ಒಂದು ಪ್ರಮೇಯ ಇದೆ. ಮೂರನೇ ಪ್ರಮೇಯವನ್ನು ಯಾವುದು ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ. ನಾಲ್ಕನೇ ಪ್ರಮೇಯ ಪೈಥಾಗರಸ್ಸನ ಪ್ರಮೇಯ. ಐದನೇ ಪ್ರಮೇಯ ಪೈಥಾಗರಸ್ಸನ ಪ್ರಮೇಯದ ವಿಲೋಮ. ಈ ಪ್ರಮೇಯಗಳನ್ನು ನಾವು ಚರ್ಚೆ ಮಾಡೋಣ. ಮೊದಲನೆಯದಾಗಿ ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯಕ್ಕೆ ಮತ್ತೊಂದು ಹೆಸರೇನು? ಮೂಲ ಸಮಾನುಪಾತತೆಯ ಪ್ರಮೇಯ. ಈ ಮೂಲ ಸಮಾನುಪಾತತೆಯ ಪ್ರಮೇಯ ಏನು ಹೇಳುತ್ತೆ ಅಥವಾ ಆ ಪ್ರಮೇಯದ ಹೇಳಿಕೆ ಏನು ನೋಡೋಣ. ಹೇಳಿಕೆ ಏನು ಹೇಳುತ್ತೆ? ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ
ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಪ್ರಮೇಯದ ಹೇಳಿಕೆ. ನಾವೇನಂತ ಸಾಧಿಸಬೇಕು ಅಂದರೆ ಒಂದು ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು, ಆ ರೇಖೆ ಅಂದರೆ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಬೇಕು. ನಾವು ಯಾವುದೇ ಒಂದು ಪ್ರಮೇಯವನ್ನು ಸಾಧಿಸಬೇಕಾದರೆ ಹೇಳಿಕೆಯನ್ನು ಸರಿಯಾಗಿ ಓದ್ಕೋಬೇಕು, ಹೇಳಿಕೆಗೆ ತಕ್ಕಂತೆ ಚಿತ್ರವನ್ನು ಬರಿಬೇಕು, ಸರಿಯಾದ ಚಿತ್ರವನ್ನು ಬರಿಬೇಕು, ಚಿತ್ರಕ್ಕೆ ಹೆಸರುಗಳನ್ನು ಕೊಡಬೇಕು. ತದನಂತರ ಆ ಚಿತ್ರವನ್ನು ನೋಡಿ ಹೇಳಿಕೆಯ ರೂಪದಲ್ಲಿ ಬರೆದರೆ ಅದು ದತ್ತ ಆಗುತ್ತೆ. ಮತ್ತು ಪ್ರಮೇಯದ ಹೇಳಿಕೆಯಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಏನನ್ನು ಕೊಟ್ಟಿದೆ ಅದು ದತ್ತ ಆಗುತ್ತೆ. ಏನನ್ನು ನಾವು ಸಾಧಿಸಬೇಕಾಗುತ್ತಲ್ಲ ಅದು ಸಾಧನೀಯ ಆಗುತ್ತೆ. ಆ ಸಾಧಿಸಬೇಕಾದರೆ ನಾವು ಕೆಲವು ಸಂದರ್ಭದಲ್ಲಿ ರಚನೆಯ ಅವಶ್ಯಕತೆ ಇರುತ್ತೆ, ಆಗ ರಚನೆಯನ್ನು ಮಾಡ್ಕೋಬೇಕಾಗುತ್ತೆ. ಆ ರಚನೆಯ ಆಧಾರದ ಮೇಲೆ ನಾವು ಸಾಧನೆಯನ್ನು ಮಾಡಬೇಕಾಗುತ್ತೆ. ನೋಡೋಣ, ಈ ಹೇಳಿಕೆಗೆ ತಕ್ಕಂಥ ಚಿತ್ರವನ್ನು ಬರ್ಕೊಳ್ಳೋಣ. ತ್ರಿಭುಜ ಎ ಬಿ ಸಿ ತ್ರಿಭುಜ. ಹೇಳಿಕೆ ಹೇಳುತ್ತೆ, ಒಂದು ತ್ರಿಭುಜದಲ್ಲಿ ಬಾಹುಗಳ ಎರಡು ವಿಭಿನ್ನ ಬಿಂದುಗಳು ಡಿ ಮತ್ತು ಇ ಎರಡು ವಿಭಿನ್ನ ಬಿಂದು ಅಂತ ತೆಗೆದುಕೊಳ್ಳೋಣ. ಈ ವಿಭಿನ್ನ ಬಿಂದುಗಳಲ್ಲಿ ಹಾದು ಹೋಗಿರುವ ರೇಖೆ, ಛೇದಿಸುವ ರೇಖೆ ಡಿಇ ಅಥವಾ ಎಲ್ ಅಂತ ತಗೊಳ್ಳೋಣ. ಈ ಪ್ರಮೇಯದ ಪ್ರಕಾರ ಈ ಚಿತ್ರದಲ್ಲಿ ಏನು ಕೊಟ್ಟಿದೆ ಅದನ್ನು ನಾವು ಹೇಳಿಕೆ ರೂಪದಲ್ಲಿ ಬರೆದರೆ ಅದೇ ನಮಗೆ ದತ್ತ ಆಗುತ್ತೆ. ನೋಡಿ, ತ್ರಿಭುಜ ಎ ಬಿ ಸಿ ಕಾಣ್ತಾ ಇದೆಯಲ್ಲ, ತ್ರಿಭುಜ ಎ ಬಿ ಸಿ ನಲ್ಲಿ ಡಿಇ ಸಮಾಂತರ ಬಿ ಸಿ ಹೇಳಿಕೆ ರೂಪದಲ್ಲಿ ಬರೆದರೆ ಅದೇ ನಮಗೆ ದತ್ತ ಆಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ದತ್ತ ಬರೆದ್ವಿ. ತ್ರಿಭುಜ ಎ ಬಿ ಸಿ ನಲ್ಲಿ ಡಿಇ ಸಮಾಂತರ ಬಿ ಸಿ. ನೆಕ್ಸ್ಟ್ ನಾವು ಏನನ್ನ ಸಾಧಿಸಬೇಕು ಅದು ಸಾಧನೀಯ. ಏನನ್ನ ಸಾಧಿಸಬೇಕು ಅದು ಸಾಧನೀಯ. ಏನದು ಸಾಧನೀಯ? ಎ ಡಿ ಬೈ ಬಿ ಡಿ ಈಕ್ವಲ್ಸ್ ಎ ಇ ಬೈ ಸಿ ಇ. ಪ್ರಮೇಯದಲ್ಲಿ ಹೇಳುತ್ತೆ, ಹೇಳಿಕೆಯಲ್ಲಿ ಹೇಳಿದೆ, ಬಾಹುಗಳನ್ನು ಯಾವುದೋ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹು ಅಂದರೆ ಬಾಹು ಬಿ ಸಿಗೆ ಸಮಾನಾಂತರವಾಗಿ ಎಳೆದ ಈ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು, ಯಾವುದು ಬಾಹು ಎ ಬಿ ಮತ್ತು ಎ ಸಿ, ಉಳಿದೆರಡು ಬಾಹುಗಳನ್ನು ಸಮಾನುಪಾತ ಅಂದರೆ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಬೇಕು. ಅಂದರೆ ಎ ಡಿ ಬೈ ಬಿ ಡಿ ಈಕ್ವಲ್ಸ್ ಎ ಇ ಬೈ ಸಿ ಇ. ನೋಡೋಣ, ಇದನ್ನು ಸಾಧಿಸಬೇಕಾದ್ರೆ ಸಣ್ಣದಾದ ರಚನೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ತ್ರಿಭುಜದಲ್ಲಿ ಏನು ಅದರ ರಚನೆ? ಇ ಎಲ್ ಲಂಬ ಎ ಬಿಗೆ ಮತ್ತು ಡಿ ಎಂ ಲಂಬ ಎ ಸಿಗೆ ಎಳ್ಕೋಬೇಕು. ಲಂಬಗಳನ್ನು ಎಳಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇ ಎಲ್ ಎ ಬಿಗೆ ಲಂಬವಾಗಿ ಎಳಿಬೇಕು, ಡಿ ಎಂ ಎ ಸಿಗೆ ಲಂಬವಾಗಿ ಎಳಿಬೇಕು. ಅದಾದ ಮೇಲೆ ಡಿ ಸಿ ಮತ್ತು ಇ ಬಿಗಳನ್ನು ಸೇರಿಸಬೇಕು. ಇಲ್ಲಿ ಸೇರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ತ್ರಿಭುಜಗಳನ್ನು ನಾವು ನೋಡೋಣ, ಯಾವ್ಯಾವ ತ್ರಿಭುಜಗಳು ಬರುತ್ತೆ. ಮೊದಲನೇ ಬಾಹು ಎ ಬಿ ಅಂತ ತೆಗೆದುಕೊಂಡಾಗ ಆ ಬಾಹು ಮೇಲೆ ಎರಡು ತ್ರಿಭುಜಗಳಿದೆ. ಒಂದು ಎ ಡಿ ಇ ತ್ರಿಭುಜ, ಇನ್ನೊಂದು ಬಿ ಡಿ ಇ ತ್ರಿಭುಜ. ಅದೇ ರೀತಿ ಎ ಸಿ ಬಾಹು ಮೇಲೆ ಎರಡು ತ್ರಿಭುಜ ಇದೆ. ಒಂದು ಎ ಇ ಡಿ ತ್ರಿಭುಜ, ಇನ್ನೊಂದು ಸಿ ಇ ಡಿ ತ್ರಿಭುಜ. ಎ ಡಿ ಇ ತ್ರಿಭುಜಕ್ಕೆ ಎತ್ತರ ನೋಡೋಣ, ಯಾವುದು ಲಂಬವಾಗಿರೋದು? ಇ ಎಲ್ ಲಂಬ. ಅದೇ ರೀತಿ ಬಿ ಡಿ ಇ ತ್ರಿಭುಜದಲ್ಲಿ ಲಂಬ ಯಾವುದಿದೆ? ಇಲ್ಲಿಲ್ಲ ಲಂಬ. ನೋಡಿ, ಈ ಬಿ ಡಿಯನ್ನು ವೃದ್ಧಿಸಿದಾಗ ಲಂಬ ಇಲ್ಲಿ ಬರುತ್ತೆ. ಈ ಎಲ್ಲೇ ಈ ಬಿ ಡಿ ಇ ತ್ರಿಭುಜಕ್ಕೂ ಲಂಬ ಆಗುತ್ತೆ. ಅದೇ ರೀತಿ ಎ ಇ ಡಿ ತ್ರಿಭುಜಕ್ಕೆ ಲಂಬ ಯಾವುದು? ಡಿ ಎಂ. ಸಿ ಇ ಡಿ ತ್ರಿಭುಜಕ್ಕೆ ಲಂಬ ಯಾವುದು? ಈ ಬಾಹುವನ್ನು ವೃದ್ಧಿಸಿದಾಗ ಡಿ ಎಂ ಇದೆಯಲ್ಲ, ಇದೇ ಸಿ ಇ ಡಿ ತ್ರಿಭುಜನ ಲಂಬ ಆಗುತ್ತೆ. ನೋಡಿ, ಎ ಡಿ ಇ ತ್ರಿಭುಜದ ಲಂಬ ಇ ಎಲ್, ಅದೇ ರೀತಿ ಬಿ ಡಿ ಇ ತ್ರಿಭುಜದ ಲಂಬನೂ ಕೂಡ ಇ ಎಲ್. ತ್ರಿಭುಜ ಎ ಇ ಡಿ ನ ಲಂಬ ಡಿ ಎಂ ಆದರೆ ತ್ರಿಭುಜ ಸಿ ಇ ಡಿ ನ
ನ ಲಂಬವೂ ಕೂಡ DMA ಆಗುತ್ತೆ. ಈಗ ನಾವು ಪ್ರಮೇಯದ ನೆಕ್ಸ್ಟ್ ಅಂತ ಏನಿದೆ, ಮುಂದಿನ ಅಂತ ಏನಿದೆ, ಸಾಧನೆಗೆ ಹೋಗೋಣ. ಮುಂದಿನ ಅಂತ ಸಾಧನೆ ನೋಡೋಣ. ಇಲ್ಲಿ ಆಗಲೇ ಹೇಳಿದ್ದೀನಿ, ತ್ರಿಭುಜ ADE ಮತ್ತು ತ್ರಿಭುಜ BDEಗಳ ವಿಸ್ತೀರ್ಣಗಳನ್ನು ತೆಗೆದುಕೊಳ್ಳೋಣ. ನಮಗೆ ಆಲ್ರೆಡಿ ಗೊತ್ತಿದೆ ತ್ರಿಭುಜಗಳ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗೆ ತ್ರಿಭುಜ ADEನ ವಿಸ್ತೀರ್ಣ AD ಪಾದ ಆದರೆ EL ಎತ್ತರ. ಅದೇ ರೀತಿ ತ್ರಿಭುಜ BDEನ ವಿಸ್ತೀರ್ಣ ಏನಾಗುತ್ತೆ, BD ಪಾದ ಆದರೆ EL ಎತ್ತರ. ತ್ರಿಭುಜ ADEನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDEನ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು AD ಇಂಟು EL ಡಿವೈಡೆಡ್ ಬೈ ತ್ರಿಭುಜ BDEನ ವಿಸ್ತೀರ್ಣ ಏನಾಗುತ್ತೆ, ಅರ್ಧ ಇಂಟು BD ಇಂಟು EL ಆಗುತ್ತೆ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ನಾವು ಆಲ್ರೆಡಿ ಕಾರಣ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೋಡಿ, EL ಕ್ಯಾನ್ಸಲ್ ಆಗುತ್ತೆ, ಅರ್ಧ ಕ್ಯಾನ್ಸಲ್ ಆಗುತ್ತೆ. ನಮಗೇನು ಉಳಿಯುತ್ತೆ, ತ್ರಿಭುಜ ADEನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDEನ ವಿಸ್ತೀರ್ಣ ಈಕ್ವಲ್ಸ್ AD ಬೈ BD. ನೆಕ್ಸ್ಟ್ ಇನ್ನೊಂದು ಎರಡು ತ್ರಿಭುಜ, ಮೊದಲನೇ ಬಾಹು ಮೇಲೆ ಎರಡು ತ್ರಿಭುಜ ತಗೊಂಡಿದ್ವಿ, ಅದು ಆಯಿತು. ಈಗ ಇನ್ನೆರಡು ತ್ರಿಭುಜ AED ಮತ್ತು ತ್ರಿಭುಜ CEDಗಳನ್ನು ತೆಗೆದುಕೊಳ್ಳೋಣ. ಈ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕೂಡ ನಾವು ನೋಡೋದಾದರೆ, ತ್ರಿಭುಜ AEDನಲ್ಲಿ AE ಪಾದ ಅಂತ ತಗೊಂಡ್ರೆ DM ಎತ್ತರ ಆಗುತ್ತೆ. ತ್ರಿಭುಜ CEDನಲ್ಲಿ CE ಪಾದ ಆದರೆ ಇಲ್ಲಿ ಕೂಡ DM ಎತ್ತರ ಆಗುತ್ತೆ. ಹಾಗಾಗಿ ತ್ರಿಭುಜ AEDನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ CEDನ ವಿಸ್ತೀರ್ಣ ಈಕ್ವಲ್ಸ್, AEDನ ವಿಸ್ತೀರ್ಣ ಏನು, ಅರ್ಧ ಇಂಟು AE ಇಂಟು DM. ಅದೇ ರೀತಿ ತ್ರಿಭುಜ CEDನ ವಿಸ್ತೀರ್ಣ ಏನಾಗುತ್ತೆ, ಅರ್ಧ ಇಂಟು EC ಇಂಟು DM. DM ಕ್ಯಾನ್ಸಲ್ ಆಗುತ್ತೆ, ಅರ್ಧ ಕ್ಯಾನ್ಸಲ್ ಆಗುತ್ತೆ. ನಮಗೇನು ಉಳಿಯುತ್ತೆ ಈಗ, ತ್ರಿಭುಜ AEDನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ CEDನ ವಿಸ್ತೀರ್ಣ ಈಕ್ವಲ್ಸ್ AE ಬೈ CE ಆಗುತ್ತೆ. ಇದು ಮೊದಲನೇ ಪಾಯಿಂಟ್ ಆಗಿರಲಿ, ಇದು ಎರಡನೇ ಪಾಯಿಂಟ್ ಆಗಿರಲಿ. ಈ ತ್ರಿಭುಜಗಳನ್ನು ಗಮನಿಸಿ. ಯಾವುದು, ತ್ರಿಭುಜ BDE ಮತ್ತು ತ್ರಿಭುಜ CEDಗಳನ್ನು ಗಮನಿಸಿದಾಗ ಈ ಎರಡೂ ತ್ರಿಭುಜಗಳು ಒಂದೇ ಸಮಾಂತರ ರೇಖೆಗಳ ನಡುವೆ ಇದೆ. ಯಾವುದದು, DE ಮತ್ತು BC ಸಮಾಂತರ ರೇಖೆಗಳ ನಡುವೆ ಇದೆ. ಎರಡೂ ತ್ರಿಭುಜಕ್ಕೂ ಒಂದೇ ಪಾದ, ಯಾವುದು, DE ಪಾದ. ಹಾಗಾಗಿ ತ್ರಿಭುಜ BDEನ ವಿಸ್ತೀರ್ಣ ಮತ್ತು ತ್ರಿಭುಜ CEDನ ವಿಸ್ತೀರ್ಣ ಸಮ ಆಗತ್ತೆ. ಅಂದರೆ BDEನ ವಿಸ್ತೀರ್ಣ CEDನ ವಿಸ್ತೀರ್ಣ ಸಮ ಆಯಿತು. ಮತ್ತೆ ಇಲ್ಲಿ ನೋಡಿ, ಇವೆರಡು ಸಮ. ಹಾಗೆ ADE ಇಲ್ಲಿ ಕೂಡ AED. ADE ಅಂದರೆ ಈ ತ್ರಿಭುಜ, AED ಅಂದರೆ ಈ ಎರಡೂ ಒಂದೇ ತ್ರಿಭುಜಗಳು. ಹಾಗಾಗಿ ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಹಾಗಾಗಿ ಏನಾಗುತ್ತೆ, ಇದು 1 ಮತ್ತು 2 ಏನಾಗುತ್ತೆ, ಸಮವಾಗುತ್ತೆ. ಅದನ್ನೇ ನಾವು ಸಾಧಿಸಬೇಕಾಗಿದ್ದು. ಅಂದರೆ AD ಬೈ BD ಈಕ್ವಲ್ಸ್ AE ಬೈ CE ಎಂದು ಸಾಧಿಸಿದೆ. ನಾವು ಯಾವುದೇ ಒಂದು ಪ್ರಮೇಯವನ್ನು ನಾವು ಸಾಧಿಸಬೇಕಾದ್ರೆ ಪ್ರಮೇಯದ ಪ್ರತಿಯೊಂದು ಹಂತವನ್ನು ಕೂಡ ನಾವು ಬರೀಬೇಕಾಗತ್ತೆ. ಹೇಳಿಕೆ ಪ್ರಮೇಯದಲ್ಲಿ ಕೊಡದೇ ಇದ್ದರೆ ಹೇಳಿಕೆ ಬರೀಬೇಕು. ಹೇಳಿಕೆಗೆ ತಕ್ಕಂತೆ ಚಿತ್ರ, ದತ್ತ, ಸಾಧನೆಯ ರಚನೆ ಮತ್ತು ಸಾಧನೆಯಲ್ಲಿ ಕಾರಣಗಳನ್ನು ಕೂಡ ನಾವು ಬರೀಬೇಕಾಗತ್ತೆ. ಎರಡನೇ ಪ್ರಮೇಯ ಕೋನ ನಿರ್ಧಾರಕ ಗುಣ. ಈ ಪ್ರಮೇಯದ ಹೇಳಿಕೆ ಏನು ಹೇಳುತ್ತೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಈ ಹೇಳಿಕೆಗೆ ತಕ್ಕಂತೆ ಚಿತ್ರವನ್ನು ಬರೆಯೋಣ. ಎರಡು ತ್ರಿಭುಜಗಳು, ತ್ರಿಭುಜ ABC ಮತ್ತು ತ್ರಿಭುಜ DF, ಎರಡು ತ್ರಿಭುಜಗಳನ್ನು ಬರ್ಕೋಬೇಕು. ಆ ತ್ರಿಭುಜಗಳನ್ನು ಬರ್ಕೋಬೇಕಾದ್ರೆ ನಾವು ಒಂದು ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೋಬೇಕು. ಏನದು, ಈ ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಇರೋ ಥರ ಎರಡು ತ್ರಿಭುಜಗಳನ್ನು ಬರ್ಕೋಬೇಕಾಗುತ್ತೆ. ABC ತ್ರಿಭುಜ ಮತ್ತು DF ತ್ರಿಭುಜ. ಈ ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮವಾಗಿದೆ. ಯಾವುದು ಅನುರೂಪ ಕೋನಗಳು, ಕೋನ A ಈಕ್ವಲ್ಸ್ ಕೋನ D, ಕೋನ B ಈಕ್ವಲ್ಸ್ ಕೋನ E
ಕೋನ ಸಿ ಈಕ್ವಸ್ ಕೋನ ಎಫ್. ಅದನ್ನು ನಾವು ಹೇಳಿಕೆ ರೂಪದಲ್ಲಿ ಬರೆದ್ರೆ ಅದೇ ದತ್ತ ಆಗುತ್ತೆ. ಏನು ದತ್ತ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ ಎ ಈಕ್ವಸ್ ಕೋನ ಡಿ, ಕೋನ ಬಿ ಈಕ್ವಸ್ ಕೋನ ಇ, ಕೋನ ಸಿ ಈಕ್ವಸ್ ಕೋನ ಎಫ್. ಈಗ ದತ್ತ ಬರೆದಿದ್ವಿ. ನೆಕ್ಸ್ಟ್ ಏನನ್ನ ಸಾಧಿಸಬೇಕು? ಅದು ಸಾಧನೀಯ. ನಾವೇನಂತ ಸಾಧಿಸಬೇಕು? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಅನುರೂಪ ಕೋನಗಳು ಸಮ ಆಗಿದ್ದಾವೆ, ಸಮವಾದರೆ ಅವುಗಳ ಬಾಹುಗಳ ಅನುಪಾತಗಳು. ಎಂಥ ಬಾಹುಗಳು? ಅವುಗಳ ಅನುರೂಪ ಬಾಹುಗಳು. ಎ ಬಿ ಬೈ ಡಿ ಇ ಈಕ್ವಲ್ಸ್ ಬಿ ಸಿ ಬೈ ಇ ಎಫ್ ಈಕ್ವಲ್ಸ್ ಎ ಸಿ ಬೈ ಡಿ ಎಫ್ ಅಂತ ಸಾಧಿಸಬೇಕು. ಅದೇ ನಮ್ಮ ಸಾಧನೀಯ. ನಾವಿಲ್ಲಿ ಏನಂತ ಸಾಧಿಸಬೇಕು? ಈ ತ್ರಿಭುಜಗಳಲ್ಲಿ ಎ ಬಿ ಬೈ ಡಿ ಇ ಈಕ್ವಲ್ಸ್ ಬಿ ಸಿ ಬೈ ಇ ಎಫ್ ಈಕ್ವಲ್ಸ್ ಎ ಸಿ ಬೈ ಡಿ ಎಫ್ ಅಂತ ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ಒಂದು ಸಣ್ಣದಾದ ರಚನೆಯನ್ನು ನಾವು ಮಾಡ್ಕೋತೀವಿ. ಏನು ಅದರ ರಚನೆ? ಎ ಬಿ ಈಕ್ವಲ್ಸ್ ಡಿ ಪಿ ಮತ್ತು ಎ ಸಿ ಈಕ್ವಲ್ಸ್ ಡಿ ಕ್ಯೂ ಇರುವಂತೆ ಪಿ ಮತ್ತು ಕ್ಯೂಗಳನ್ನು ಡಿ ಇ ಮತ್ತು ಡಿ ಎಫ್ಗಳಲ್ಲಿ ಕತ್ತರಿಸಿ ಪಿ ಕ್ಯೂ ಅನ್ನು ಸೇರಿಸಬೇಕಾಗುತ್ತೆ. ನಾವು ರಚನೆಯನ್ನು ಏನು ಮಾಡ್ತೀವಿ ಅದನ್ನೇ ನಾವು ಹೇಳಿಕೆಯಲ್ಲಿ ಬರೆದ್ರೆ ಅದು ರಚನೆ ಆಗುತ್ತೆ. ಎ ಬಿ ಈಕ್ವಸ್ ಡಿ ಪಿ ಮತ್ತು ಎ ಸಿ ಈಕ್ವಸ್ ಡಿ ಕ್ಯೂ ಆಗುವಂತೆ ಕತ್ತರಿಸಿ ಪಿ ಕ್ಯೂಗಳನ್ನು ಸೇರಿಸಿ ಅದು ರಚನೆ ಆಯಿತು. ದತ್ತ ಆಯಿತು, ಸಾಧನೀಯ ಆಯಿತು, ರಚನೆ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಸಾಧಿಸಬೇಕು. ಸಾಧನೆ ಚಿತ್ರಗಳು ಕಾಣ್ತಾ ಇದೆ ನಮಗೆ. ಎ ಬಿ ಸಿ ತ್ರಿಭುಜ, ಇನ್ನೊಂದು ತ್ರಿಭುಜ ಡಿ ಪಿ ಕ್ಯೂ ಕಾಣ್ತಾ ಇದೆ. ಈ ತ್ರಿಭುಜಗಳಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ. ಈಗ ಕೋನ ಎ ಈಕ್ವಲ್ಸ್ ಕೋನ ಡಿ ಅನುರೂಪ ಕೋನಗಳು ದತ್ತದಲ್ಲಿ ಗೊತ್ತಿದೆ, ಮತ್ತು ಎ ಬಿ ಈಕ್ವಲ್ಸ್ ಡಿ ಪಿ, ಎ ಸಿ ಈಕ್ವಲ್ಸ್ ಡಿ ಕ್ಯೂ ರಚನೆಯಲ್ಲಿ ನಮಗೆ ಗೊತ್ತಿದೆ. ಹಾಗಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳೇನಾದವು? ಸರ್ವಸಮ ತ್ರಿಭುಜಗಳಾದವು. ಏನಾಯಿತು? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಪಿ ಕ್ಯೂ. ಯಾಕೆ ಸರ್ವಸಮ? ನೋಡಿ, ಎರಡು ಬಾಹುಗಳು ಎ ಬಿ ಮತ್ತು ಎ ಸಿ, ಡಿ ಪಿ ಮತ್ತು ಡಿ ಕ್ಯೂಗಳು, ಇವುಗಳ ಅನುರೂಪ ಬಾಹುಗಳು ಸಮ ಆದವು ಮತ್ತು ಅವುಗಳ ಮಧ್ಯದಲ್ಲಿರುವ ಅನುರೂಪ ಕೋನಗಳು ಕೂಡ ಸಮ ಆದವು. ಬಾಹು ಕೋನ ಬಾಹು ಸರ್ವಸಮತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಈ ಎರಡೂ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾದವು. ತ್ರಿಭುಜಗಳು ಸರ್ವಸಮ ಆದರೆ ಅವುಗಳ ಅನುರೂಪ ಬಾಹುಗಳು, ಉಳಿದಂತಹ ಬಾಹುಗಳು ಮತ್ತು ಕೋನಗಳು ಕೂಡ ಸರ್ವಸಮ ಆಗ್ತವೆ. ಅಂದರೆ ಬಿ ಸಿ ಈಕ್ವಸ್ ಪಿ ಕ್ಯೂ ಆಯಿತು, ಕೋನ ಬಿ ಈಕ್ವಸ್ ಕೋನ ಡಿ ಪಿ ಕ್ಯೂ ಆಯಿತು. ನಮ್ಗೆ ಆಲ್ರೆಡಿ ಗೊತ್ತಿದೆ ಕೋನ ಬಿ ಈಕ್ವಲ್ಸ್ ಕೋನ ಇ. ಹಾಗಾಗಿ ಕೋನ ಬಿ ಈಕ್ವಲ್ಸ್ ಕೋನ ಡಿ ಪಿ ಕ್ಯೂ ಈಕ್ವಲ್ಸ್ ಕೋನ ಇ. ಇಲ್ಲಿ ನೋಡಿ, ಕೋನ ಡಿ ಪಿ ಕ್ಯೂ ಈಕ್ವಲ್ಸ್ ಕೋನ ಇ. ಈ ಎರಡೂ ಕೋನಗಳು ಸಮ ಆದರೆ ಏನಾಗುತ್ತೆ? ಪಿ ಕ್ಯೂ ಮತ್ತು ಇ ಎಫ್ ಎಂಥ ಬಾಹುಗಳಾಗ್ತವೆ? ಅವು ಸಮಾಂತರ ರೇಖೆಗಳಾಗ್ತವೆ. ಈ ಎರಡೂ ಕೋನಗಳು ಸಮ ಆಗಿರೋದ್ರಿಂದ ಪಿ ಕ್ಯೂ ಈಕ್ವಲ್ಸ್ ಇ ಎಫ್ ಸಮಾಂತರ ರೇಖೆಗಳಾಗ್ತವೆ. ಥೇಲ್ಸನ ಉಪಪ್ರಮೇಯದ ಪ್ರಕಾರ ನಾವೇನಂತ ಬರೀಬಹುದು? ಪಿ ಕ್ಯೂ ಇ ಎಫ್ಗೆ ಸಮಾಂತರವಾದರೆ ಡಿ ಪಿ ಬೈ ಡಿ ಇ ಈಕ್ವಲ್ಸ್ ಪಿ ಕ್ಯೂ ಬೈ ಇ ಎಫ್ ಈಕ್ವಲ್ಸ್ ಡಿ ಕ್ಯೂ ಬೈ ಡಿ ಎಫ್ ಅಂತ ಬರೀಬಹುದು. ನಮಗೆ ಆಲ್ರೆಡಿ ಗೊತ್ತಿದೆ ಡಿ ಪಿ ಈಕ್ವಲ್ಸ್ ಎ ಬಿ, ಡಿ ಪಿ ಈಕ್ವಲ್ಸ್ ಎ ಬಿ ರಚನೆಯಲ್ಲಿ ಗೊತ್ತಿದೆ, ಅಥವಾ ಸರ್ವಸಮ ತ್ರಿಭುಜಗಳು ಅಂತ ನಾವು ಬರೆದಿದ್ದೀವಿ. ಪಿ ಕ್ಯೂ ಈಕ್ವಲ್ಸ್ ಬಿ ಸಿ, ಡಿ ಕ್ಯೂ ಈಕ್ವಲ್ಸ್ ಎ ಸಿ. ಹಾಗಾಗಿ ನಾವೇನಂತ ಬರಿಬಹುದು? ಡಿ ಪಿ ಬೈ ಡಿ ಇ ಈಕ್ವಲ್ಸ್ ಪಿ ಕ್ಯೂ ಬೈ ಇ ಎಫ್ ಈಕ್ವಲ್ಸ್ ಡಿ ಕ್ಯೂ ಬೈ ಡಿ ಎಫ್. ಏನಂತ ಬರಿಬೋದು ಅಂದರೆ ಅದನ್ನು ಎ ಬಿ ಬೈ ಡಿ ಇ ಈಕ್ವಲ್ಸ್ ಬಿ ಸಿ ಬೈ ಇ ಎಫ್ ಈಕ್ವಲ್ಸ್ ಎ ಸಿ ಬೈ ಡಿ ಎಫ್ ಅಂತ ಬರಿಬೋದು. ಕಾರಣ ಏನು? ತ್ರಿಭುಜ ಎ ಬಿ ಸಿ ಸಮಾಂತರ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಹಾಗಾಗಿ ನಾವೇನನ್ನು ಸಾಧಿಸಬೇಕಾಗಿತ್ತು? ಅನುರೂಪ ಕೋನಗಳು ಸಮ ಆದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂತ ಸಾಧಿಸಬೇಕಾಗಿತ್ತು. ಸಾಧಿಸಿದ್ವಿ. ಈ
ಅನುರೂಪ ಬಾಹುಗಳ ಅನುಪಾತಗಳು ಸಮ ಆಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇದನ್ನು ನಾವು ಸಾಧಿಸಬೇಕಾಗಿತ್ತು, ಸಾಧಿಸಿದ್ದೀವಿ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮುಂದಿನ ಪ್ರಮೇಯ ಯಾವುದು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ. ಈ ಪ್ರಮೇಯದ ಹೇಳಿಕೆ ಏನು? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಏನು ಹೇಳುತ್ತೆ ಹೇಳಿಕೆ? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಹೇಳುತ್ತೆ. ಸಮ ಅಂತ ನಾವು ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ಮೊದಲನೆಯದಾಗಿ ನಾವು ಚಿತ್ರವನ್ನು ಬರಿಬೇಕು. ಎರಡು ಚಿತ್ರಗಳು ಯಾವುದೋ? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎಫ್ ಅಂತ ಬರ್ಕೋಬೇಕು. ತ್ರಿಭುಜಗಳನ್ನು ಬರೆದಿದ್ದೀವಿ. ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಚಿತ್ರದಲ್ಲಿ ಏನು ಕೊಟ್ಟಿದೆ ಅದನ್ನು ನಾವು ಹೇಳಿಕೆ ರೂಪದಲ್ಲಿ ಬರೆದ್ರೆ ಅದೇ ದತ್ತ ಆಗುತ್ತೆ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಈ ಎರಡೂ ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ನಮಗೇನು ಗೊತ್ತಿದೆ? ತ್ರಿಭುಜಗಳು ಸಮರೂಪವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಎ ಬಿ ಬೈ ಡಿ ಇ ಈಕ್ವಲ್ಸ್ ಬಿ ಸಿ ಬೈ ಇ ಎಫ್ ಈಕ್ವಲ್ಸ್ ಎ ಸಿ ಬೈ ಡಿ ಎಫ್. ಇದು ದತ್ತ. ನೆಕ್ಸ್ಟ್ ನಾವಿಲ್ಲಿ ಏನು ಸಾಧಿಸಬೇಕು ಇದೆಯಲ್ಲ, ಅದನ್ನು ನಾವು ಸಾಧನೀಯ ಅಂತ ಕರಿತೀವಿ. ನಾವೇನನ್ನು ಸಾಧಿಸಬೇಕು? ಎರಡು ತ್ರಿಭುಜಗಳು ಸಮರೂಪವಾದರೆ ಅವುಗಳ ವಿಸ್ತೀರ್ಣಗಳ ಅನುಪಾತವು, ಅಂದರೆ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ ನ ವಿಸ್ತೀರ್ಣ ಈಕ್ವಲ್ಸ್ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರುತ್ತೆ. ಅಂದರೆ ತ್ರಿಭುಜ ಎ ಬಿ ಸಿ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಎಫ್ ನ ವಿಸ್ತೀರ್ಣ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ಅಥವಾ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಅಥವಾ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಫ್ ಸ್ಕ್ವೇರ್ ಅಂತಲೂ ಬರೀಬಹುದು. ನಾವಿಲ್ಲಿ ಯಾವುದಾದ್ರೂ ಒಂದನ್ನು ಸಾಧಿಸಿದ್ರೆ ಸಾಕು. ನಾವು ಏನು ಸಾಧನೀಯ ಇದೆಯಲ್ಲ ಇದನ್ನು ಸಾಧಿಸಬೇಕಾದ್ರೆ ಸಣ್ಣದಾದ ಒಂದು ರಚನೆಯನ್ನು ಮಾಡ್ಕೋಬೇಕಾಗುತ್ತೆ ಎರಡು ತ್ರಿಭುಜಗಳಿಗೆ. ಏನದು ರಚನೆ? ಎ ಎಲ್ ಲಂಬ ಬಿ ಸಿ ಮತ್ತು ಡಿ ಎಂ ಲಂಬ ಇ ಎಫ್ಗೆ ಎಳ್ಕೋಬೇಕಾಗತ್ತೆ. ಲಂಬ ಎಳ್ಕೊಂಡಾಗ ಏನಾಗುತ್ತೆ? ಕೋನ ಎ ಎಲ್ ಬಿ ಈಕ್ವಸ್ 90 ಡಿಗ್ರಿ, ಡಿ ಎಂ ಇ ಕೂಡ 90 ಡಿಗ್ರಿ ಆಗುತ್ತೆ. ಇದನ್ನು ನೆಕ್ಸ್ಟ್ ಅಂತ ಏನು? ಸಾಧನೆ. ಸಾಧಿಸಬೇಕಾದ್ರೆ ಇಲ್ಲಿ ನಾವು ಎರಡು ತ್ರಿಭುಜಗಳನ್ನು ತಗೋತೀವಿ. ಯಾವ ಎರಡು ತ್ರಿಭುಜಗಳನ್ನು ತಗೋತೀವಿ ಅಂದರೆ ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿ ಎಂ. ಈ ಎರಡೂ ತ್ರಿಭುಜಗಳನ್ನು ತಗೊಳ್ಳೋಣ. ಅಲ್ಲಿ ನೋಡೋಣ ಏನೇನು ಸಮ ಇದೆ ಅಂತ. ಕೋನ ಬಿ ಈಕ್ವಸ್ ಕೋನ ಇ. ಯಾಕೆ ಕೋನ ಬಿ ಈಕ್ವಸ್ ಕೋನ ಇ? ಈ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಅದು ದತ್ತ. ಅದಾದ ಮೇಲೆ ಕೋನ ಎ ಎಲ್ ಬಿ ಈಕ್ವಸ್ ಕೋನ ಡಿ ಎಂ ಇ. ಯಾಕೆ ಅವೆರಡೂ ಕೋನಗಳು ಸಮ ಅಂದರೆ ರಚನೆಯಲ್ಲಿ ಮಾಡಿದ್ದೀವಿ. ಎ ಎಲ್ ಲಂಬ ಬಿ ಸಿ, ಡಿ ಎಂ ಲಂಬ ಇ ಎಫ್. ಹಾಗಾಗಿ ಇವೆರಡೂ ಕೋನಗಳು ಲಂಬ ಕೋನಗಳಾಗ್ತವೆ. ಹಾಗಾಗಿ ತ್ರಿಭುಜ ಎ ಬಿ ಎಲ್ ಮತ್ತು ಡಿ ಎಂಗಳಲ್ಲಿ ಎರಡು ಜೊತೆಯ ಅನುರೂಪ ಕೋನಗಳು ಸಮವಾಗ್ತವೆ. ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಎಲ್ ಸಮರೂಪ ತ್ರಿಭುಜ ಡಿ ಎಂ ಅಂತ ಬರಿಬೋದು. ಕೋನ ನಿರ್ಧಾರಕ ಗುಣದಂತೆ ಅಥವಾ ಗುಣದ ಆಧಾರದ ಮೇಲೆ. ಆ ಎರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾದರೆ ತ್ರಿಭುಜ ಎ ಬಿ ಎಲ್ ಸಮರೂಪ ತ್ರಿಭುಜ ಡಿ ಎಂ ಆದರೆ ನಾವೇನಂತ ಬರಿಬೋದು? ಬಾಹುಗಳ ಅನುಪಾತ ಸಮ ಇದೆ ಅಂತ ಬರಿಬೋದು. ಯಾವುದು ಬಾಹು? ಎ ಬಿ ಡಿವೈಡೆಡ್ ಬೈ ಡಿ ಇ ಈಕ್ವಲ್ಸ್ ಎ ಎಲ್ ಡಿವೈಡೆಡ್ ಬೈ ಡಿ ಎಂ ಅಂತ ಬರಿಬೋದು. ನಮಗೆ ಕಾರಣ ಏನು? ತ್ರಿಭುಜಗಳು ಸಮರೂಪವಾದರೆ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ನಮಗೆ ದತ್ತದಲ್ಲಿ ಗೊತ್ತಿದೆ ಏನು? ಈ ಎ ಬಿ ಸಿ ತ್ರಿಭುಜ ಡಿ ಎಫ್ ತ್ರಿಭುಜ ಸಮರೂಪ ತ್ರಿಭುಜ ಅಂತ ನಾವು ತಗೊಂಡಿದ್ದೀವಿ. ಆ ತ್ರಿಭುಜಗಳು ಸಮರೂಪ ಆದಾಗ ಬಾಹುಗಳ ಅನುಪಾತ ಸಮ ಅಂತ ನಮಗೆ ಗೊತ್ತಿದೆ. ಅಂದರೆ ಎ ಬಿ ಬೈ ಡಿ ಇ ಈಕ್ವಸ್ ಬಿ ಸಿ ಬೈ ಇ ಎಫ್ ಅಂತ ಗೊತ್ತಿದೆ. ಇಲ್ಲಿ ನೋಡಿ ಎ ಬಿ ಬೈ ಡಿ ಇ, ಇಲ್ಲಿ ಕೂಡ ಎ ಬಿ ಬೈ ಡಿ ಇ, ಎ ಎಲ್ ಬೈ ಡಿ ಎಂ, ಬಿ ಸಿ ಬೈ ಎಫ್.
ಎಡಭಾಗಗಳು ಸಮ ಆದರೆ ಬಲಭಾಗಗಳು ಏನಾಗುತ್ತೆ, ಅದು ಕೂಡ ಸಮ ಆಗುತ್ತೆ. ಹಾಗಾಗಿ AL/DM ಈಕ್ವಲ್ಸ್ BC/EF. ಈಗ ನೋಡಿ, ತ್ರಿಭುಜ ABC ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ ಈಕ್ವಲ್ಸ್, ನಮಗೆ ಯಾವುದೇ ತ್ರಿಭುಜದ ವಿಸ್ತೀರ್ಣ ನಮಗೆ ಗೊತ್ತಿದೆ, ಅರ್ಧ ಇಂಟು ಪಾದ ಇಂಟು ಎತ್ತರ. ಅದೇ ರೀತಿ ತ್ರಿಭುಜ ABC ನ ವಿಸ್ತೀರ್ಣ BC ಪಾದ AL ಎತ್ತರ, ABC ನ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು BC ಇಂಟು AL. ಅದೇ ರೀತಿ ತ್ರಿಭುಜ DEF ಅಲ್ಲಿ EF ಪಾದ DM ಎತ್ತರ, ತ್ರಿಭುಜ DF ನ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಇಂಟು EF ಇಂಟು DM. ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಈಗ ಏನಾಗುತ್ತೆ, ತ್ರಿಭುಜ ABC ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DF ನ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ. BC/EF. AL/DM ಜಾಗದಲ್ಲಿ ನಾವೇನು ಬರೀಬೋದು, BC/EF. ಹಾಗಾಗಿ ತ್ರಿಭುಜ ABC ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DF ನ ವಿಸ್ತೀರ್ಣ ಈಕ್ವಲ್ಸ್ BC² ಡಿವೈಡೆಡ್ ಬೈ EF². BC ಇಂಟು BC BC², EF ಇಂಟು EF ನಾವು ಇಲ್ಲಿ BC ಪಾದ AL ಎತ್ತರ ಅಂತ ತಗೊಂಡಿದ್ದೀವಿ, EM ಪಾದ DM ಎತ್ತರ ಅಂತ ತಗೊಂಡಿದ್ದೀವಿ. ಇಲ್ಲಿ BC ಮತ್ತು EFಗಳನ್ನು ಪಾದಗಳಾಗಿ ತಗೊಂಡಿದ್ರೆ BC²/EF² ಬರುತ್ತೆ. AB ಪಾದ ತಗೊಂಡ್ರೆ ಮತ್ತು AB ಮತ್ತು D ಪಾದಗಳಾಗಿ ತಗೊಂಡ್ರೆ AB² ಡಿವೈಡೆಡ್ ಬೈ DE² ಬರುತ್ತೆ. ಹಾಗೆ AC ಮತ್ತು DFಗಳನ್ನು ಪಾದಗಳಾಗಿ ತಗೊಂಡ್ರೆ AC²/DF² ಬರುತ್ತೆ. ಅದೇ ರೀತಿ ನಾವೇನನ್ನು ಸಾಧಿಸಬೇಕಾಯಿತು, ತ್ರಿಭುಜ ABC ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DF ನ ವಿಸ್ತೀರ್ಣ ಈಕ್ವಲ್ಸ್ BC² ಡಿವೈಡೆಡ್ ಬೈ EF² ಈಕ್ವಲ್ಸ್ AB² ಡಿವೈಡೆಡ್ ಬೈ DE² ಅಥವಾ AC² ಡಿವೈಡೆಡ್ ಬೈ DF² ಅಂತ ತಗೋಬಹುದು. ಇಲ್ಲಿ ನೋಡಿ, ತ್ರಿಭುಜ ABC ನ ವಿಸ್ತೀರ್ಣ ಡಿವೈಡೆಡ್ ಬೈ DEF ನ ವಿಸ್ತೀರ್ಣ ಈಕ್ವಲ್ಸ್ BC² ಡಿವೈಡೆಡ್ ಬೈ EF² ಅಥವಾ AB² ಡಿವೈಡೆಡ್ ಬೈ DE² ಅಥವಾ AC² ಡಿವೈಡೆಡ್ ಬೈ DF² ಅಂತ ಸಾಧಿಸಬಹುದು. ಸೊ ಈ ಪ್ರಮೇಯವನ್ನು ಸಾಧಿಸಿದ ಆಯಿತು. ಈಗ ಮುಂದಿನ ಪ್ರಮೇಯಕ್ಕೆ ಹೋಗೋಣ. 4ನೇದು ಪೈಥಾಗರಸ್ಸನ ಪ್ರಮೇಯ. ಪೈಥಾಗರಸ್ಸನ ಪ್ರಮೇಯದ ಹೇಳಿಕೆ ಏನು, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಈಗ ಹೇಳಿಕೆಯ ಆಧಾರದ ಮೇಲೆ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸೋಣ. ABC ಲಂಬಕೋನ ತ್ರಿಭುಜ. ಇಲ್ಲಿ ಕೋನ B ಈಕ್ವಲ್ಸ್ 90 ಡಿಗ್ರಿ ಆಗಿರಲಿ, ಆ ಥರ ಒಂದು ಲಂಬಕೋನ ತ್ರಿಭುಜವನ್ನು ನಾವು ರಚಿಸ್ಕೊಳ್ಳೋಣ. ಇಲ್ಲಿ ಚಿತ್ರದಲ್ಲಿ ಏನಿದೆ ಅದನ್ನು ನಾವು ಹೇಳಿಕೆಯ ರೂಪದಲ್ಲಿ ಬರೆದ್ರೆ ಅದೇ ದತ್ತ ಆಗುತ್ತೆ. ತ್ರಿಭುಜ ABC ಯಲ್ಲಿ ಕೋನ ABC ಈಕ್ವಲ್ಸ್ 90 ಡಿಗ್ರಿ. ನೆಕ್ಸ್ಟ್ ನಾವು ಏನನ್ನು ಸಾಧಿಸಬೇಕು, ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ABC ತ್ರಿಭುಜದಲ್ಲಿ B ಲಂಬಕೋನ ಆದರೆ AC ಏನಾಗುತ್ತೆ, ವಿಕರ್ಣ ಆಗತ್ತೆ. ವಿಕರ್ಣ ಉಳಿದೆರಡು ಬಾಹುಗಳು ಯಾವ್ಯಾವಾಗುತ್ತೆ, AB ಮತ್ತು BC. ಪ್ರಮೇಯದ ಪ್ರಕಾರ ನಾವು ಏನನ್ನು ಸಾಧಿಸಬೇಕು, ವಿಕರ್ಣದ ಮೇಲಿನ ವರ್ಗ AC² ಈಕ್ವಲ್ಸ್ AB² ಪ್ಲಸ್ BC² ಅಥವಾ AB² ಪ್ಲಸ್ BC² ಈಕ್ವಲ್ಸ್ AC² ಅಂತ ಸಾಧಿಸಬೇಕು. ಅದು ಸಾಧನೀಯ. ಇದನ್ನು ಸಾಧಿಸಬೇಕಾದ್ರೆ ಒಂದು ಸಣ್ಣದಾದ ರಚನೆಯನ್ನು ನಾವು ಮಾಡ್ಕೋತೀವಿ. ಏನದು, B ಇಂದ ACಗೆ ಲಂಬ ಎಳಿತೀವಿ, BD ಲಂಬ ACಗೆ ರಚಿಸಿ. ನಾವೇನು ರಚನೆ ಮಾಡ್ತೀವಿ ಅದನ್ನು ಹೇಳಿಕೆಯ ರೂಪದಲ್ಲಿ ಬರೆದ್ರೆ ಅದು ರಚನೆ ಆಗುತ್ತೆ. ನೆಕ್ಸ್ಟ್ ಅಂತ ಏನು, ಸಾಧನೆ. ಇಲ್ಲಿ 2 ತ್ರಿಭುಜಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ, ಗುರುತಿಸ್ಕೊಳ್ಳೋಣ. ಯಾವ್ಯಾವ ಆ 2 ತ್ರಿಭುಜಗಳು, ತ್ರಿಭುಜ ABC ಮತ್ತು ತ್ರಿಭುಜ ADB. ನೋಡಿ, ABC ನಲ್ಲಿ ಕೋನ ABC ಲಂಬಕೋನ, ADB ನಲ್ಲಿ ಕೋನ D ಇಲ್ಲೇನಿದೆ ಇದು ಲಂಬಕೋನ. ಹಾಗೆ ನೋಡಿ, ಕೋನ A ABC ತ್ರಿಭುಜದಲ್ಲೂ ಇದೆ, ಕೋನ A ADB ತ್ರಿಭುಜದಲ್ಲೂ ಇದೆ. ಇಲ್ಲಿ ನೋಡಿ, ಇವೆರಡೂ ತ್ರಿಭುಜ ABC ಮತ್ತು ತ್ರಿಭುಜ ADBಗಳಲ್ಲಿ ಕೋನ A ಎರಡರಲ್ಲೂ ಇದೆ, ಅದು ಉಭಯ ಸಾಮಾನ್ಯ. ಕೋನ A ಈಕ್ವಲ್ಸ್ ಕೋನ A. ಹಾಗೆ ಇವೆರಡೂ ತ್ರಿಭುಜಗಳಲ್ಲಿ ಕೋನ ABC ಈಕ್ವಲ್ಸ್ ಕೋನ ADB ಈಕ್ವಲ್ಸ್ 90 ಡಿಗ್ರಿ. ನಮಗೆ
ಯಾವುದೇ ಎರಡು ತ್ರಿಭುಜಗಳಲ್ಲಿ ಯಾವುದೇ ಎರಡು ಕೋನಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗ್ತವೆ? ಸಮರೂಪ ತ್ರಿಭುಜಗಳಾಗ್ತವೆ. ಕೋನ ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ABC ಮತ್ತು ತ್ರಿಭುಜ ADB ಎಂಥ ತ್ರಿಭುಜಗಳಾದವು? ಸಮರೂಪ ತ್ರಿಭುಜಗಳಾದವು. ಆ ತ್ರಿಭುಜಗಳ ಸಮರೂಪ ಆದರೆ ತ್ರಿಭುಜ ABC ಮತ್ತು ADB ಸಮರೂಪ ತ್ರಿಭುಜಗಳಾದರೆ ಅವುಗಳ ಅನುರೂಪ ಬಾಹುಗಳು ABC ತ್ರಿಭುಜದಲ್ಲಿ AC, ADB ತ್ರಿಭುಜದಲ್ಲಿ ಇದಕ್ಕೆ ಅನುರೂಪ ಬಾಹು AB, AC by AB ಈಕ್ವಲ್ಸ್ ABC ತ್ರಿಭುಜದಲ್ಲಿ ಬಾಹು AB, ADB ತ್ರಿಭುಜದಲ್ಲಿ ಬಾಹು AD ಅನುರೂಪ ಬಾಹುಗಳು. ಹಾಗಾಗಿ AC by AB ಈಕ್ವಲ್ಸ್ AB by AD ಅಂತ ಬರ್ಕೋಬಹುದು. ಇಲ್ಲಿ ನಾವು ಇದನ್ನು ಓರೆ ಗುಣಾಕಾರ ಮಾಡಿದ್ರೆ AB ಇಂಟು AB AB ಸ್ಕ್ವೇರ್ ಈಕ್ವಲ್ಸ್ AC ಇಂಟು AD. ಇದು ಪಾಯಿಂಟ್ ನಂಬರ್ 1. ನೋಡಿ, ಮತ್ತೆ ಇನ್ನೆರಡು ತ್ರಿಭುಜಗಳನ್ನು ತೆಗೆದುಕೊಳ್ಳೋಣ. ತ್ರಿಭುಜ CBA ಮತ್ತು ತ್ರಿಭುಜ CDBಗಳಲ್ಲಿ ಇಲ್ಲಿ ಗಮನಿಸಿ, CBA ನಲ್ಲಿ ಕೋನ C ಇದೆ, CDB ನಲ್ಲೂ ಕೋನ C ಇದೆ. ಇದು ಉಭಯ ಸಾಮಾನ್ಯ, ಎರಡರಲ್ಲೂ ಇದೆ. ಅದೇ ರೀತಿ CBA ನಲ್ಲಿ ಕೋನ CBA 90 ಡಿಗ್ರಿ, CDB ನಲ್ಲೂ ಕೋನ CDB ಕೂಡ 90 ಡಿಗ್ರಿ. ಹಾಗಾಗಿ CBA ಈಕ್ವಸ್ CDB ಈಕ್ವಸ್ 90 ಡಿಗ್ರಿ. ಹಾಗಾಗಿ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಕೋನಗಳು ಸಮವಾದರೆ, ಒಂದು ಜೊತೆಯ ಅನುರೂಪ ಕೋನಗಳು ಸಮವಾದರೆ ಆ ತ್ರಿಭುಜಗಳ ಎಂಥ ತ್ರಿಭುಜಗಳಾಗ್ತವೆ? ಸಮರೂಪ ತ್ರಿಭುಜಗಳಾಗ್ತವೆ. ನೋಡಿ, CBA ತ್ರಿಭುಜ ಮತ್ತು CDB ತ್ರಿಭುಜಗಳಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರೋದ್ರಿಂದ ತ್ರಿಭುಜ CBA ಸಮರೂಪ ತ್ರಿಭುಜ CDB. ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ತ್ರಿಭುಜ CBA ನಲ್ಲಿ AC ಮತ್ತು ತ್ರಿಭುಜ CDB ನಲ್ಲಿ ಯಾವುದು? ಬಾಹು. ತ್ರಿಭುಜ CBA ನಲ್ಲಿ ಬಾಹು AC, ತ್ರಿಭುಜ CDB ನಲ್ಲಿ ಬಾಹು BC ಅನುರೂಪ ಬಾಹುಗಳು. ಅದೇ ರೀತಿ ತ್ರಿಭುಜ CBA ನಲ್ಲಿ ಬಾಹು BC ಮತ್ತು ತ್ರಿಭುಜ CDB ನಲ್ಲಿ ಬಾಹು DC ಅನುರೂಪ ಬಾಹುಗಳಾಗ್ತವೆ. ನಮಗೆ ಗೊತ್ತಿದೆ ಅನುರೂಪ ಬಾಹುಗಳ ಅನುಪಾತಗಳೇನಾಗಿರುತ್ತೆ? ಸಮವಾಗಿರುತ್ತೆ. ಹಾಗಾಗಿ ನಾವು ಏನಂತ ಬರ್ಕೋಬಹುದು? AC ಡಿವೈಡೆಡ್ ಬೈ BC ಈಕ್ವಲ್ಸ್ BC ಡಿವೈಡೆಡ್ ಬೈ DC ಅಂತ ಬರೀಬಹುದು. ಒರೇ ಗುಣಾಕಾರ ಮಾಡಿದ್ರೆ BC ಇಂಟು BC BC ಸ್ಕ್ವೇರ್ ಈಕ್ವಲ್ಸ್ AC ಇಂಟು DC. ಇದನ್ನ ನಾವು 2 ಅಂತ ತಗೊಳ್ಳೋಣ. ಮೊದಲನೇದು ನಮ್ಗೆ ಏನಂತ ಬಂದಿತ್ತು? AB ಸ್ಕ್ವೇರ್. ಮೊದಲನೇದು ನಮ್ಗೆ ಏನಂತ ಬಂದಿತ್ತು? AB ಸ್ಕ್ವೇರ್ ಈಕ್ವಲ್ಸ್ AC ಇಂಟು AD ಅಂತ ಬಂದಿತ್ತು. ಎರಡನೇದೇನು? BC ಸ್ಕ್ವೇರ್ ಈಕ್ವಲ್ಸ್ AC ಇಂಟು DC. 1 ಪ್ಲಸ್ 2ರಿಂದ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಕ್ವಲ್ಸ್ AC ಇಂಟು AD ಪ್ಲಸ್ AC ಇಂಟು DC. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಕ್ವಲ್ಸ್ ಎರಡರಲ್ಲೂ AC ಇದೆ, AC ಅನ್ನ ಕಾಮನ್ ತಗೊಂಡ್ರೆ ಉಳಿಯೋದೇನು? AD ಪ್ಲಸ್ ಇಲ್ಲಿ ಉಳಿಯೋದೇನು? DC. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಕ್ವಲ್ಸ್ AC. ನೋಡಿ, AD ಪ್ಲಸ್ DC ಏನಾಗುತ್ತೆ? AC ಆಗುತ್ತೆ. AD ಪ್ಲಸ್ DC ನ ನಾವು AC ಅಂತ ಬರೀಬಹುದು. ಸೊ ಹಾಗಾಗಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಕ್ವಲ್ಸ್ AC ಸ್ಕ್ವೇರ್. ನಾವೇನನ್ನು ಸಾಧಿಸಬೇಕಾಗಿತ್ತು? ಇದನ್ನೇ. ಸೊ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಈಕ್ವಲ್ಸ್ AC ಸ್ಕ್ವೇರ್. ಈಗ ಸಾಧಿಸಿದೆ. ಈಗ ಕೊನೆಯದಾಗಿ ಇನ್ನೊಂದು ಪ್ರಮೇಯ ಇದೆ. ಅದ್ಯಾವುದು? ಪೈಥಾಗರಸನ ಪ್ರಮೇಯದ ವಿಲೋಮ. ಕೊನೆಯದಾಗಿ ಇನ್ನೊಂದು ಪ್ರಮೇಯ ಉಳಿದಿದೆ. ಪೈಥಾಗರಸನ ಪ್ರಮೇಯದ ವಿಲೋಮದ ಹೇಳಿಕೆ ಏನು ಹೇಳುತ್ತೆ? ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡೂ ಬಾಹುಗಳ ನಡುವೆ ಲಂಬಕೋನ ಏರ್ಪಡುತ್ತದೆ. ಈ ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾವು ಫಸ್ಟ್ ತ್ರಿಭುಜ ABC ಅನ್ನು ರಚನೆ ಮಾಡಿಕೊಳ್ಳೋಣ. ತ್ರಿಭುಜ ABC. ಈ ABC ನಲ್ಲಿ ಏನಂತ ಕೊಟ್ಟಿದೆ? ಒಂದು ತ್ರಿಭುಜ ABC. ನಮಗೆ ಬಾಹು ಕೋನ ABC 90 ಡಿಗ್ರಿ ಅಂತ ಗೊತ್ತಿಲ್ಲ. ಈ ತ್ರಿಭುಜ ABC ನಲ್ಲಿ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು AC ನ ದೊಡ್ಡ ಬಾಹು ಅಂತ ಅಂದ್ಕೊಳ್ಳೋಣ. ದೊಡ್ಡ ಬಾಹುವಿನ ಮೇಲಿನ ವರ್ಗ ಅಂದ್ರೆ AC ಸ್ಕ್ವೇರ್ ಈಕ್ವಲ್ಸ್ ಉಳಿದೆರಡು ಬಾಹು ಯಾವುದು? AB ಮತ್ತೆ BC. AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗುತ್ತೆ. ಇದು ದತ್ತ. ತ್ರಿಭುಜ ABC ನಲ್ಲಿ AC ಸ್ಕ್ವೇರ್ ಈಕ್ವಲ್ಸ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್.
ನಾವೇನನ್ನು ಸಾಧಿಸಬೇಕು? ಕೋನ ಬಿ ಇದೆಯಲ್ಲ, ಈ ಎ ಬಿ ಸಿ, ಈ ಕೋನ ನಾವು 90 ಡಿಗ್ರಿ ಅಂತ ಸಾಧಿಸಬೇಕು. ಇದನ್ನು ಸಾಧಿಸಬೇಕಾದ್ರೆ ಒಂದು ರಚನೆಯನ್ನು ಮಾಡ್ಕೋಬೇಕು, ಇನ್ನೊಂದು ತ್ರಿಭುಜವನ್ನ ರಚನೆ ಮಾಡ್ಕೋಬೇಕು. ಆ ತ್ರಿಭುಜ ಹೇಗಿರ್ಬೇಕಂದ್ರೆ, ಆ ತ್ರಿಭುಜದ ಬಾಹುಗಳು ಹೇಗಿರ್ಬೇಕು ಅಂದ್ರೆ ಎ ಬಿ ಈಕ್ವಲ್ಸ್ ಪಿ ಕ್ಯೂ, ಬಿ ಸಿ ಈಕ್ವಲ್ಸ್ ಕ್ಯೂ ಆರ್, ಎ ಬಿ ಈಕ್ವಲ್ಸ್ ಪಿ ಕ್ಯೂ, ಬಿ ಸಿ ಈಕ್ವಲ್ಸ್ ಕ್ಯೂ ಆರ್, ಅಥವಾ ಪಿ ಕ್ಯೂ ಈಕ್ವಲ್ಸ್ ಎ ಬಿ, ಕ್ಯೂ ಆರ್ ಈಕ್ವಲ್ಸ್ ಬಿ ಸಿ ಮತ್ತು ಕೋನ ಕ್ಯೂ ಈಕ್ವಲ್ಸ್ 90 ಡಿಗ್ರಿ ಇರುವಂತೆ ಪಿ ಕ್ಯೂ ಆರ್ ತ್ರಿಭುಜವನ್ನು ರಚಿಸಬೇಕು. ನಾವೇನು ರಚನೆ ಮಾಡ್ತೀವಲ್ಲ ಅದನ್ನು ಹೇಳಿಕೆ ರೂಪದಲ್ಲಿ ಬರೆದ್ರೆ ಅದು ರಚನೆ ಆಗುತ್ತೆ. ಪಿ ಕ್ಯೂ ಈಕ್ವಲ್ಸ್ ಎ ಬಿ, ಕ್ಯೂ ಆರ್ ಈಕ್ವಲ್ಸ್ ಬಿ ಸಿ ಆಗುವಂತೆ ಹಾಗೂ ಕೋನ ಕ್ಯೂ ಈಕ್ವಲ್ಸ್ 90 ಡಿಗ್ರಿ ಇರುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿ. ಈಗ ನೆಕ್ಸ್ಟ್ ಅಂತ ಏನು ನಮ್ಮದು ಸಾಧನೆ. ಚಿತ್ರಗಳು ಕಾಣ್ತಾ ಇದೆಯಲ್ಲ ನೋಡಿ, ಈ ಚಿತ್ರಗಳಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಇದೊಂದು ಲಂಬಕೋನ ತ್ರಿಭುಜ ನಾವು ರಚನೆಯಲ್ಲಿ ಗೊತ್ತಿದೆ. ಹಾಗಾಗಿ ಪೈಥಾಗರಸ್ನ ಪ್ರಮೇಯದಂತೆ ನಾವೇನಂತ ಬರಿಬೋದು? ಪಿ ಆರ್ ವಿಕರ್ಣ ತಾನೆ, ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ನಮಗೆ ಗೊತ್ತಿದೆ ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ಪಿ ಕ್ಯೂ ಯಾವುದಕ್ಕೆ ಸಮ? ಎ ಬಿಗೆ ಸಮ. ಪಿ ಕ್ಯೂ ಸ್ಕ್ವೇರ್ ಜಾಗದಲ್ಲಿ ಎ ಬಿ ಸ್ಕ್ವೇರ್ ಅಂತ ಬರಿಬೋದು. ಕ್ಯೂ ಆರ್ ಯಾವುದಕ್ಕೆ ಸಮ? ಬಿ ಸಿ. ಕ್ಯೂ ಆರ್ ಸ್ಕ್ವೇರ್ ಜಾಗದಲ್ಲಿ ಬಿ ಸಿ ಸ್ಕ್ವೇರ್ ಅಂತ ಬರೀಬಹುದು. ನಮಗೆ ದತ್ತದಲ್ಲಿ ಗೊತ್ತಿದೆ ಏನು ದತ್ತ? ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಗೊತ್ತಿದೆ. ಇಲ್ಲಿ ನೋಡಿ, ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್, ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಹಾಗಾಗಿ ಏನಾಗುತ್ತೆ? 1 ಮತ್ತು 2ರಿಂದ ನಾವೇನಂತ ಬರೀಬೋದು? ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್, ಅಥವಾ ಎ ಸಿ ಈಕ್ವಲ್ಸ್ ಪಿ ಆರ್, ಅಥವಾ ಪಿ ಆರ್ ಈಕ್ವಲ್ಸ್ ಎ ಸಿ ಅಂತ ಬರ್ಕೋಬಹುದು. ಈಗ ನೋಡೋಣ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ನಮಗೆ ರಚನೆಯಲ್ಲಿ ಗೊತ್ತಿದೆ ಎ ಬಿ ಈಕ್ವಲ್ಸ್ ಪಿ ಕ್ಯೂ, ಬಿ ಸಿ ಈಕ್ವಲ್ಸ್ ಕ್ಯೂ ಆರ್ ಅಂತ ಗೊತ್ತಿದೆ. ಸಾಧನೆ ಸಾಧಿಸಿದ್ದೀವಿ. ಏನಂತ? ಎ ಸಿ ಈಕ್ವಲ್ಸ್ ಪಿ ಆರ್ ಅಂತ ಸಾಧಿಸಿದ್ದೀವಿ. ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳು ಪರಸ್ಪರ ಸಮವಾಗಿರೋದ್ರಿಂದ ಈ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗ್ತವೆ? ಸರ್ವಸಮ ತ್ರಿಭುಜಗಳಾಗ್ತವೆ. ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗೋದ್ರಿಂದ ಅವುಗಳ ಅನುರೂಪ ಕೋನಗಳು ಪರಸ್ಪರ ಸಮವಾಗಿರುತ್ತೆ ಮತ್ತು ಅನುರೂಪ ಬಾಹುಗಳೂ ಕೂಡ ಸಮವಾಗಿರುತ್ತೆ. ಹಾಗಾಗಿ ಕೋನ ಬಿ ಈಕ್ವಲ್ಸ್ ಕೋನ ಕ್ಯೂ ಈಕ್ವಲ್ಸ್ 90 ಡಿಗ್ರಿ. ಹಾಗಾಗಿ ಕೋನ ಬಿ ಈಕ್ವಲ್ಸ್ 90 ಡಿಗ್ರಿ. ಇದನ್ನೇ ನಾವು ಸಾಧಿಸಬೇಕಾಗಿದ್ದು. ವಿದ್ಯಾರ್ಥಿಗಳೇ, ಇಲ್ಲಿಯ ತನಕ ನಾವು ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ಕಲಿಕಾಂಶಗಳು ಏನಿದೆ ಈ ಘಟಕದಲ್ಲಿ, ಪ್ರಮೇಯಗಳಂತ ನಾವು ಏನು ಕರಿತೀವಿ, ಆ ಎಲ್ಲ ಪ್ರಮೇಯಗಳನ್ನು ಹಂತವಾಗಿ ನಾವು ಈಗ ಚರ್ಚೆ ಮಾಡಿದ್ದೀವಿ. ನೀವು ಮತ್ತೊಂದು ಸಾರಿ ಇದನ್ನು ಪುನರ್ಮನನ ಮಾಡೋದಾಗಿ ಅಥವಾ ಇದನ್ನು ಅಭ್ಯಾಸ ಮಾಡೋದ್ರ ಮೂಲಕ ಈ ಕಲಿಕೆಯನ್ನು ದೃಢೀಕರಿಸ್ಕೋಬಹುದು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ
ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿ. ನಮಸ್ಕಾರ ವಿದ್ಯಾರ್ಥಿಗಳ ಜೀವಶಾಸ್ತ್ರದ ಅಧ್ಯಾಯ ಜೀವಕ್ರಿಯೆಗಳ ಪುನರಾವರ್ತನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳ ಜೀವಕ್ರಿಯೆಗಳು ಪಾಠ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಈ ಪಾಠದಲ್ಲೇ ಸರಿಸುಮಾರು 5ರಿಂದ 6 ಅಂಕಗಳು ಬರುವಂತಹ ಅವಕಾಶ ಇದೆ. ಹಾಗಾದರೆ ಈ ಜೀವಕ್ರಿಯೆಗಳಲ್ಲಿರುವಂತಹ ಪ್ರಮುಖ ಕಲಿಕಾಂಶಗಳನ್ನು ನೋಡೋಣ. ವಿದ್ಯಾರ್ಥಿಗಳ ಈ ಅಧ್ಯಾಯದಲ್ಲಿ ಪೋಷಣೆ, ಸ್ವಪೋಷಕಗಳಲ್ಲಿ ಪೋಷಣೆ, ಪರಪೋಷಕಗಳಲ್ಲಿ ಪೋಷಣೆ, ಮಾನವರಲ್ಲಿ ಪೋಷಣೆಯನ್ನು ಅಧ್ಯಯನ ಮಾಡಿದ್ದೇವೆ. ಅದೇ ರೀತಿಯಾಗಿ ಉಸಿರಾಟ, ಅದರಲ್ಲಿ ವಾಯುವಿಕ ಉಸಿರಾಟ, ಅವಾಯುವಿಕ ಮತ್ತು ಮಾನವನಲ್ಲಿ ಉಸಿರಾಟ, ಇದನ್ನು ಸಹ ನಾವು ಅಧ್ಯಯನ ಮಾಡಿದ್ದೇವೆ. ಮುಂದಕ್ಕೆ ಜೀವಕ್ರಿಯೆಗಳಲ್ಲಿ ಸಾಗಾಣಿಕೆ, ಮನುಷ್ಯರಲ್ಲಿ ಹೇಗೆ ಸಾಗಾಣಿಕೆ ಆಗುತ್ತದೆ, ಸಸ್ಯಗಳಲ್ಲಿ ಸಾಗಾಣಿಕೆ, ವಿಸರ್ಜನೆಗೆ ಬಂದಂತೆ ಮನುಷ್ಯರಲ್ಲಿ ವಿಸರ್ಜನೆ ಮತ್ತು ಸಸ್ಯಗಳಲ್ಲಿ ವಿಸರ್ಜನೆಯನ್ನು ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ಈ ಅಧ್ಯಾಯದಿಂದ ಯಾವ ಪ್ರಶ್ನೆಗಳು ಬರಬಹುದು ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹಾಗೆ ಈ ಕಲಿಕಾಂಶಗಳನ್ನು ಸಹ ಮತ್ತೆ ಪುನರಾವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ವಿದ್ಯಾರ್ಥಿಗಳ ಜೀವಿಗಳು ಆಹಾರವನ್ನು ಹೇಗೆ ಪಡೆಯುತ್ತವೆ? ಸರ್, ಜೀವಿಗಳು ಸಸ್ಯಾಹಾರಿಗಳಿದ್ದಾವೆ, ಮಾಂಸಾಹಾರಿಗಳಿದ್ದಾವೆ, ಅದಲ್ಲದೆ ಸಸ್ಯಗಳು ಸಹ ಜೀವಿಗಳೇನೆ, ಇವೆಲ್ಲ ಹೇಗೆ ಆಹಾರ ಪಡಿತಾವೆ ನೋಡೋಣ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ಈ ಅಧ್ಯಾಯದಲ್ಲಿ ಕಲ್ತಿರ್ತೀರಿ. ಸಸ್ಯಗಳು ಪರಿಸರದಿಂದ ಸರಳ ನಿರವಯವ ವಸ್ತುಗಳನ್ನು ಒಳತೆಗೆದುಕೊಂಡು ಸೂರ್ಯ ಶಕ್ತಿಯನ್ನು ಬಳಸಿಕೊಂಡು ಅಧಿಕ ಶಕ್ತಿಯ ಸಾವಯವ ವಸ್ತುಗಳನ್ನು ಸಂಶ್ಲೇಷಿಸುತ್ತದೆ. ಇದು ಸಸ್ಯಗಳಲ್ಲಿ ನಡೆಯುವಂತಹ ಆಹಾರ ಪೋಷಣೆ. ಆದರೆ ಪ್ರಾಣಿಗಳಲ್ಲಿ ಏನು ನಡೆಯುತ್ತೆ? ಪ್ರಾಣಿಗಳು ಇತರ ಜೀವಿಗಳಿಂದ ತಯಾರಾದ ಸಂಕೀರ್ಣ ಪದಾರ್ಥಗಳ ಸೇವನೆಯನ್ನು ಒಳಗೊಂಡಿರುತ್ತದೆ. ಈ ಅಂಶಗಳನ್ನು ಬರೆದ್ರೆ ನಿಮಗೆ ಒಳ್ಳೆ ಅಂಕಗಳನ್ನು ಬರುತ್ತೆ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಸ್ಯಗಳು ಆಹಾರವನ್ನು ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೇವೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳು ಯಾವ್ದ್ಯಾವುದು ಅದನ್ನು ಪಟ್ಟಿ ಮಾಡಿ ಅಂತಹ ಪರೀಕ್ಷೆಯಲ್ಲಿ ಕೇಳುವಂಥ ಅವಕಾಶ ಇರುತ್ತೆ. ಹಾಗಾದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವಂತಹ ಘಟನೆಗಳನ್ನು ನೋಡೋಣ. ಮೊದಲನೇದಾಗಿ ಕ್ಲೋರೋಫಿಲ್. ಸಸ್ಯದಲ್ಲಿ ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಅದು ಎಲೆಗಳಲ್ಲಿ ಮುಖ್ಯವಾಗಿ ಮೀಸೋಫಿಲ್ ಜೀವಕೋಶಗಳಲ್ಲಿ ಇರುತ್ತೆ ಅಂತ ತಿಳ್ಕೊಂಡಿರ್ತೀರಿ. ನಂತರ ಈ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಈ ಆಕ್ಸಿಜನ್ ಮತ್ತೆ ಸಸ್ಯದಿಂದ ಹೊರಗಡೆಗೆ ಬರುತ್ತೆ. ಅದು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಉಪ ಉತ್ಪನ್ನವಾಗಿದೆ. ಹಾಗಾದರೆ ಈ ಹೈಡ್ರೋಜನ್ ಅಣುಗಳೇನಾಗುತ್ತಪ್ಪ ಅಂದರೆ ಮುಂದಿನ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸೇರಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುತ್ತದೆ. ಹೀಗೆ 3 ಅಂಶಗಳ ಮುಖಾಂತರ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವಂತಹ ಘಟನೆಗಳನ್ನು ಪಟ್ಟಿ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ತಿಳಿದುಕೊಂಡ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯಾರ್ಥಿಗಳೇ, ಎಲೆಯ ಅಡ್ಡಸೀಳಿಕೆಯ ನೋಟದ ಚಿತ್ರ. ನಿಮ್ಮ ಪಠ್ಯಪುಸ್ತಕದಲ್ಲೇ ಈ ಚಿತ್ರವನ್ನು ನೀವು ನೋಡಿರ್ತೀರಿ. ನಿಮಗೆ ಗೊತ್ತು, ಈ ಚಿತ್ರಗಳ ಆಧಾರದ ಮೇಲೂ ಸಹ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ಹಾಟ್ಸ್ ಅಂತ ಕೂಡ ಕರೀತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥ ಚಿತ್ರ ಏನಪ್ಪ ಅಂತಂದರೆ ಎಲೆಯ ಅಡ್ಡಸೀಳಿಕೆಯ ಚಿತ್ರ. ಈ ಚಿತ್ರದಲ್ಲಿ ನಿಮಗೆ ಕಾವಲು ಜೀವಕೋಶಗಳನ್ನು ಗುರುತಿಸಿ ಮತ್ತು ಕ್ಲೋರೋಪ್ಲಾಸ್ಟನ್ನು ಗುರುತಿಸಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನನ್ನ ಕೈ ಬೆರಳನ್ನು ನೋಡಿ, ಅದು ಮೀಸೋಫಿಲ್ ಜೀವಕೋಶಗಳು. ಅವುಗಳಲ್ಲಿ ಕ್ಲೋರೋಪ್ಲಾಸ್ಟ್ಗಳಿರ್ತವೆ. ನೋಡಿ, ಇಲ್ಲಿ ಭಾಗ ಗುರುತಿಸಿದ್ರಲ್ಲ, ಅದೇ ರೀತಿಯಾಗಿ ಎಲೆಯ ಅತ್ಯಂತ ಕೆಳಭಾಗದಲ್ಲಿ ಇದು ಕಾವಲು ಜೀವಕೋಶಗಳು. ಇಲ್ಲೂ ಸಹ ಗುರುತಿಸೋದಕ್ಕೆ ಹೇಳಿದ್ದಾರೆ. ಈ ರೀತಿಯಾಗಿ ಚಿತ್ರಾಧಾರಿತ ಪ್ರಶ್ನೆಗಳು ಸಹ ಬರುತ್ತೆ. ಆಯಿತು ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿದ್ರಲ್ಲ ಈ ಎಲೆ, ಇದನ್ನು ವ್ಯಾರಿಗೇಟೆಡ್ ಲೀಫ್ ಅಂತ ಕರಿತೀವಿ. ಇದರಲ್ಲಿ ವಿವಿಧ ಏನು ಅಂತಂದರೆ ವರ್ಣಕಗಳಿರ್ತವೆ. ಆದುದರಿಂದ ಈ ಎಲೆಯಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಸಹ ನೋಡ್ತಾ ಇದ್ದೀರಿ ನೀವು. ಈಗ
ಪ್ರಶ್ನೆ ಏನಪ್ಪ ಅಂತಂದರೆ ಇದು ಯಾವ ಸಸ್ಯದ ಎಲೆ ಅಂತ ಗುರುತಿಸಬೇಕು. ಯಾವುದು ಉತ್ತರ? ಸರಿಯಾಗಿದೆ ಮಕ್ಕಳೇ, ಕ್ರೋಟಾನ್ ಅಂತ. ಹಾಗೆಯೇ ಮತ್ತೆ ಮುಂದಿನ ಪ್ರಶ್ನೆ ನೋಡೋಣ. ಈ ಚಿತ್ರವನ್ನು ಸಹ ನಾವು ಪಠ್ಯಪುಸ್ತಕದಲ್ಲಿ ನೋಡಿದಿರಿ. ಈ ಚಿತ್ರದಲ್ಲಿ ಹಲವಾರು ಭಾಗಗಳಿದ್ದಾವೆ. ಈ ಭಾಗಗಳನ್ನು ಗುರುತಿಸೋದಕ್ಕೆ ಹೇಳ್ತಾರೆ. ಹಾಗಾಗಿ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರತಿಯೊಂದು ಚಿತ್ರವನ್ನು ಸಹ ನೀವು ಅಭ್ಯಾಸ ಮಾಡಿರಬೇಕು. ಏನು ಕೇಳ್ತಾ ಇದ್ದಾರೆ? ಇದರಲ್ಲಿ ಜೀವಕೋಶ, ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್ ಇದನ್ನು ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಾವಲು ಜೀವಕೋಶ ಕಾಣಿಸ್ತಲ್ವಾ, ಪತ್ರರಂಧ್ರ ಮತ್ತು ಕ್ಲೋರೋಪ್ಲಾಸ್ಟ್, ಈ ರೀತಿಯಾಗಿ ನೀವು ಭಾಗಗಳನ್ನು ಗುರುತಿಸಿ ಅಭ್ಯಾಸ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಆಯಿತು ವಿದ್ಯಾರ್ಥಿಗಳ, ಈಗ ಕಾವಲು ಜೀವಕೋಶಗಳು ಹೇಗೆ ಪತ್ರರಂಧ್ರವನ್ನು ತೆರೆಯುವ ಮತ್ತು ಮುಚ್ಚುವ ಕಾರ್ಯವನ್ನು ನಿಯಂತ್ರಿಸ್ತವೆ ಅಂತ ನೋಡೋಣ. ನೋಡಿ, ಕಾವಲು ಜೀವಕೋಶಗಳು ನೀರನ್ನು ಅದರೊಳಗಡೆ ಪ್ರವೇಶಿಸಿದಾಗ ಅವು ಹುಬ್ಬಿಕೊಳ್ತವೆ. ಅದರಿಂದಾಗಿ ಪತ್ರರಂಧ್ರ ತೆರೆಯುತ್ತೆ. ಅದೇ ರೀತಿಯಾಗಿ ಕಾವಲು ಜೀವಕೋಶಗಳಲ್ಲಿರುವಂತಹ ನೀರು ಹೊರಬಂದಾಗ ಪತ್ರರಂಧ್ರಗಳು ಮುದುಡಿ ಅಲ್ಲಿರುವಂತಹದ್ದು ಮುಚ್ಚಿಕೊಳ್ಳುವಂತಹ ಕ್ರಿಯೆ ನಡೆಯುತ್ತೆ. ಈ ರೀತಿಯಾಗಿ ಪತ್ರರಂಧ್ರಗಳು ತೆರೆಯುವ ಮತ್ತು ಮುಚ್ಚುವ ಕ್ರಿಯೆ ನಡೀತಾ ಇರುತ್ತೆ. ಆಯಿತು ವಿದ್ಯಾರ್ಥಿಗಳು, ಈಗ ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುವ ವ್ಯವಸ್ಥೆ ಇರುವಂತಹ ಜೀವಿಗಳು ಯಾವುದಾದ್ರೂ ಇದಾವಾ? ಪ್ರಶ್ನೆ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ಆಹಾರ ತಿಂತೀವಿ, ಜಠರದಲ್ಲಿ ಆಹಾರ ಜೀರ್ಣ ಆಗುತ್ತೆ. ಆದರೆ ಕೆಲವೊಂದು ಜೀವಿಗಳಲ್ಲಿ ದೇಹದ ಹೊರಗೇನೆ ನಡೆಯುತ್ತೆ. ಅಂತಹ ಜೀವಿಗಳಿಗೆ ಉದಾಹರಣೆ ಕೇಳ್ತಾ ಇದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಬ್ರೆಡ್ ಮೌಲ್ಡಲ್ಲಾಗಬಹುದು, ಈಸ್ಟ್ ಆಗಬಹುದು, ಅಥವಾ ನಾಯಿ ಕೊಡೆಗಳು, ಇಂತಹ ಶಿಲೀಂಧ್ರಗಳಲ್ಲಿ ಏನಾಗುತ್ತೆ ಅಂದರೆ ಜೀರ್ಣ ರಸಗಳು ದೇಹದಿಂದ ಹೊರಗೆ ಬಂದು ಆಹಾರದ ಮೇಲೆ ಬಿದ್ದು ಅಲ್ಲೇ ಜೀರ್ಣಕ್ರಿಯೆ ನಡೆಯುವಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಈ ಪ್ರಯೋಗವನ್ನು ನಾವು ಜೀವ ಕ್ರಿಯೆಗಳು ಪಾಠದಲ್ಲಿ ನೋಡಿದ್ದೇವೆ. ಸಸ್ಯಗಳಿಗೆ ಇಂಗಾಲದ ಡೈಆಕ್ಸೈಡ್ ಬೇಕು ಅಂತ ತೋರಿಸೋದಕ್ಕೆ ಈ ಪ್ರಯೋಗ, ಘಂಟಾಪಾತ್ರೆಯ ಪ್ರಯೋಗವನ್ನು ಮಾಡಿದ್ದೇವೆ. ಘಂಟಾಪಾತ್ರೆ ಇದೆ, ಅದರೊಳಗಡೆ ಒಂದು ಕುಂಟದಲ್ಲಿ ಸಸ್ಯ ಇದೆ, ಸಸ್ಯದ ಪಕ್ಕದಲ್ಲಿ ವಾಚ್ ಗ್ಲಾಸ್ ಇದೆ. ಏನು ಪ್ರಶ್ನೆ? ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಎಂದು ತೋರಿಸುವ ಈ ಕೆಳಗಿನ ಪ್ರಯೋಗ ಜೋಡಣೆಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ವಾಚ್ ಗ್ಲಾಸ್ ಇಟ್ಟಿರುವಂಥ ಉದ್ದೇಶ ಏನು? ಏತಕ್ಕಾಗಿ ಈ ವಾಚ್ ಗ್ಲಾಸಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ತೆಗೆದುಕೊಂಡಿರ್ತಾರೆ? ಹೌದು ವಿದ್ಯಾರ್ಥಿಗಳೇ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಗತ್ಯ ಅಂತ ನೋಡಿಸೋದಕ್ಕಾಗಿ ಅಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಟ್ಟಿರ್ತಾರೆ. ಆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತೆ. ಆಗ ಸಸ್ಯ ದ್ಯುತಿ ಸಂಶ್ಲೇಷಣ ಕ್ರಿಯೆ, ಆಹಾರ ಉತ್ಪಾದನೆಯನ್ನು ಮಾಡಲು ಸಾಧ್ಯವಿಲ್ಲ. ಇದರಿಂದಾಗಿ ನಮಗೆ ಗೊತ್ತಾಗುವಂಥದ್ದು ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅತ್ಯಂತ ಅಗತ್ಯವಾದದ್ದು ಅಂತ. ಮುಂದಿನ ಪ್ರಶ್ನೆ ಇದೇನು? ಪ್ರಶ್ನೆ ಭಾಳ ದೊಡ್ಡದಾಗಿದೆಯಲ್ಲ ಅಂತ ಅನ್ಕೋಬೇಡಿ, ನೋಡೋಣ. 1 ಮಿಲಿ ಪಿಷ್ಟದ ದ್ರಾವಣವನ್ನು ಎ ಮತ್ತು ಬಿ ಎಂಬ 2 ಪ್ರಣಾಳಗಳಲ್ಲಿ ತೆಗೆದುಕೊಂಡಿದ್ದಾರಂತೆ. ಎ ಪ್ರಣಾಳದಲ್ಲಿ ಏನು ಮಾಡಿದ್ದಾರೆ? 1 ಮಿಲಿ ಲಾಲಾರಸವನ್ನು ಸೇರಿಸಿದ್ದಾರೆ. ಲಾಲಾರಸ ಅಂದರೆ ನಮ್ಮ ಬಾಯಲ್ಲಿ ಉತ್ಪತ್ತಿಯಾಗುವಂತಹ ಎಂಜಲು ದ್ರವ ಪದಾರ್ಥ. 2 ಪ್ರಣಾಳಗಳನ್ನು 30 ನಿಮಿಷಗಳು ಅಂದರೆ ಅರ್ಧ ಗಂಟೆಗಳವರೆಗೆ ಅಲುಗಾಡದಂತೆ ಇಡಬೇಕು. ಆ ನಂತರ ಏನು ಮಾಡ್ತಾ ಇದ್ದೀವಿ? ಕೆಲವು ಹನಿ ಸಾರರಿಕ್ತ ಅಯೋಡಿನ್ ದ್ರಾವಣವನ್ನು 2 ಪ್ರಣಾಳಗಳಿಗೆ ಹಾಕಬೇಕು. ಯಾವ ಪ್ರಣಾಳದಲ್ಲಿ ನೀಲಿ ಬಣ್ಣ ಕಂಡು ಬರುತ್ತೆ? 2 ಪ್ರಣಾಳದಲ್ಲಿ ನಾವು ಪಿಷ್ಟವನ್ನೇ ತೆಗೆದುಕೊಂಡಿರೋದು. ಹಾಗಾಗಿ 2 ಪ್ರಣಾಳದಲ್ಲಿ ಬರುತ್ತಾ? ಇಲ್ಲ. ಎ ಪ್ರಣಾಳದಲ್ಲಿ ನಾವು ಲಾಲಾರಸವನ್ನು ಸೇರಿಸಿದ್ದೀವಿ. ಹಾಗಾದರೆ ಏನಾದರೂ ವ್ಯತ್ಯಾಸ ಆಗುತ್ತಾ? ಹೌದು ವಿದ್ಯಾರ್ಥಿಗಳೇ, ನೀವು ಹೇಳಿದ್ದು ಕರೆಕ್ಟು. ಈ ವ್ಯತ್ಯಾಸ ಹಾಗೇ ಆಗುತ್ತೆ. ಎ ಪ್ರಣಾಳದಲ್ಲಿ ಲಾಲಾರಸ ಸೇರಿರೋದ್ರಿಂದ ಅದು ಪಿಷ್ಟವನ್ನು ಸರಳ ರೂಪಕ್ಕೆ ಪರಿವರ್ತನೆ ಮಾಡಿರುತ್ತದೆ. ಆದರೆ ಬಿ ಪ್ರಣಾಳದಲ್ಲಿ ಕೇವಲ ಪಿಷ್ಟ ಮಾತ್ರ ಇರೋದ್ರಿಂದ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ಅಯೋಡಿನನ್ನು ಪಿಷ್ಟದ ಪರೀಕ್ಷೆಗೆ ಮಾತ್ರ ಬಳಸಬೇಕು. ಈಗ ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ. ಪರೀಕ್ಷಾ ದೃಷ್ಟಿಯಿಂದ ಈ ಚಿತ್ರ ನಿಮಗೆ ಅಭ್ಯಾಸ ಮಾಡೋದಕ್ಕೆ ಹೇಳಿರ್ತಾರೆ. ನೀವೆಲ್ಲರೂ ಸಹ ಅಭ್ಯಾಸ ಮಾಡಿರ್ತೀರಿ. ಆದರೆ ಮುಖ್ಯವಾಗಿ ಇಲ್ಲಿ ಈ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಬರುವಂತಹ ಪ್ರತಿಯೊಂದು ಭಾಗವನ್ನು ಸಹ ನೀವು ಗುರುತಿಸೋದಕ್ಕೆ ಅಭ್ಯಾಸ ಮಾಡಿರಬೇಕು. ಅದು ನಾಲಿಗೆಯಿಂದ ಹಿಡಿದು ಎಲ್ಲ ಭಾಗಗಳನ್ನು ಸಹ ನೀವು ಗುರುತಿಸುವಂಥದ್ದನ್ನು ಕಲ್ತ್ಕೊಂಡಿರಬೇಕು. ಆದರೆ ಇದರ ಮೇಲೂ ಸಹ ನಿಮಗೇನಾಗತ್ತಪ್ಪ ಅಂತಂದರೆ ಪ್ರಶ್ನೆಗಳನ್ನು ಕೇಳುವಂತಹ ಅವಕಾಶ ಸಾಕಷ್ಟಿದೆ. ಸರಿ, ನೋಡೋಣ ಎಂಥ ಪ್ರಶ್ನೆಗಳು ಬರಬಹುದು ಅಂತ.
ಬಾಯಿಯಲ್ಲಿ ಸ್ರವಿಸುವಂತಹ ಜೀರ್ಣರಸ ಯಾವುದು? ಸುಲಭವಾದ ಪ್ರಶ್ನೆ. ಹೌದು, ಬಾಯಿಯಲ್ಲಿ ಲಾಲಾರಸ ಗ್ರಂಥಿಗಳಿರ್ತವೆ. ನಾಲಿಗೆಯ ಕೆಳಗೆ ದವಡೆಯ ಭಾಗದಲ್ಲಿ ಲಾಲಾರಸ ಗ್ರಂಥಿಗಳಿರ್ತವೆ. ಇವು ಲಾಲಾರಸವನ್ನು ಸ್ರವಿಸುತ್ತವೆ. ಮತ್ತೊಂದು ಪ್ರಶ್ನೆ, ಲಾಲಾರಸದ ಕಾರ್ಯವೇನು? ಲಾಲಾರಸವು ಬಾಯಿಯಲ್ಲಿ ಪಿಷ್ಟವನ್ನು ಅಂದರೆ ಕಾರ್ಬೋಹೈಡ್ರೇಟ್ ಪಿಷ್ಟವನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ. ಅಂದರೆ ಅದು ಜೀರ್ಣಕ್ರಿಯೆಯನ್ನು ಮಾಡುತ್ತದೆ. ಹಾಗಾದರೆ ನಮ್ಮ ಬಾಯಲ್ಲಿ ಜೀರ್ಣಕ್ರಿಯೆ ಪ್ರಾರಂಭಗೊಳ್ಳುತ್ತದೆ. ಹೌದು ವಿದ್ಯಾರ್ಥಿಗಳ. ಈಗ ಜಠರವು ಸ್ರವಿಸುವಂತಹ ಜೀರ್ಣರಸಗಳು ಯಾವುದ್ಯಾವುದು? ಹೌದು, ಜಠರವು ಸಹ ಹಲವಾರು ಜೀರ್ಣರಸಗಳನ್ನು ಉತ್ಪತ್ತಿ ಮಾಡುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆಯನ್ನು ಸಹ ಅದು ಸ್ರವಿಸುತ್ತದೆ. ಇನ್ನು ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ಅದು ಆಮ್ಲ ಅಲ್ವಾ? ಇದು ಬಹಳಷ್ಟು ಅಪಾಯಕಾರಿ ಅಲ್ವಾ? ಹಾಗಾದರೆ ನಮ್ಮ ಜಠರದಲ್ಲಿ ಅದರ ಕೆಲಸವೇನು ಅಂತ ತಿಳ್ಕೊಳ್ಳೋಣ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜನ ಮಾಡುತ್ತೆ. ಪೆಪ್ಸಿನ್ ಕಿಣ್ವ ಕಾರ್ಯನಿರ್ವಹಿಸಬೇಕು ಅಂದರೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗಲೇಬೇಕು. ಅಷ್ಟೇ ಅಲ್ಲದೆ ಅದು ಆಹಾರವನ್ನು ಆಮ್ಲೀಯವನ್ನಾಗಿ ಸಹ ಮಾಡುತ್ತದೆ. ಹೀಗೆ ಪೆಪ್ಸಿನ್ ಕಿಣ್ವದ ಉತ್ತೇಜನ ಮತ್ತು ಆಹಾರವನ್ನು ಆಮ್ಲಗೊಳಿಸುವಂಥದ್ದು ಈ ಎರಡು ಕೆಲಸಗಳನ್ನು ಹೈಡ್ರೋಕ್ಲೋರಿಕ್ ಆಮ್ಲವು ನಮ್ಮ ಜಠರದಲ್ಲಿ ಮಾಡುತ್ತದೆ. ಆಯಿತು ವಿದ್ಯಾರ್ಥಿಗಳ, ಜಠರದಿಂದ ಆಹಾರ ಹೊರದೂಡುವಿಕೆ ಕ್ರಿಯೆಯು ಹೇಗೆ ನಿಯಂತ್ರಿಸಲ್ಪಡುತ್ತದೆ? ಹೌದು, ಜಠರಕ್ಕೆ ಆಹಾರ ಬಂತು, ಅಲ್ಲಿ ಆಹಾರ ಜಠರ ರಸಗಳಿಂದ ಜೀರ್ಣವಾಯಿತು. ಜೀರ್ಣಗೊಂಡ ನಂತರ ಮುಂದಿನ ಭಾಗಕ್ಕೆ ಹೋಗಬೇಕಲ್ಲ, ಹೇಗೆ ಅದು ಮುಂದಕ್ಕೆ ಹೋಗುತ್ತೆ? ಯಾರು ನಿಯಂತ್ರಿಸ್ತಾರೆ? ಜಠರದಿಂದ ಆಹಾರ ಹೊರದೂಡುವಿಕೆಯು ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಜಠರದಿಂದ ಸಣ್ಣ ಕರಳಿಗೆ ಹೋಗುವಾಗ ಅಲ್ಲಿ ಸಂಕುಚನ ಸ್ನಾಯುಗಳಿರ್ತವೆ. ಅವುಗಳು ಆಹಾರವನ್ನು ಹೊರದೂಡುವಂತಹ ಕಾರ್ಯವನ್ನು ನಿಯಂತ್ರಣ ಮಾಡ್ತವೆ ಅಥವಾ ನಿರ್ವಹಿಸ್ತವೆ ವಿದ್ಯಾರ್ಥಿಗಳೇ. ಹೌದು, ಹುಲಿಯಂಥ ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು ಗಿಡ್ಡದಾಗಿರಲು ಕಾರಣವೇನು? ಹುಲಿ ಮಾಂಸಾಹಾರಿ, ಹಾಗಾದರೆ ಅದರಲ್ಲಿ ಸಣ್ಣ ಕರಳು ಯಾಕೆ ಗಿಡ್ಡದಾಗಿರುತ್ತೆ? ಮಾಂಸಾಹಾರ ಅಂದಾಗ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಹೆಚ್ಚು ಸಮಯ ಬೇಕಾಗಿಲ್ಲ ಅಂದಾಗ ಸಣ್ಣ ಕರಳು ಸಹ ದೊಡ್ಡದಾಗಿರಬೇಕಾಗಿಲ್ಲ. ಹಾಗಾಗಿ ಎಲ್ಲ ಮಾಂಸಾಹಾರಿಗಳಲ್ಲಿ ಸಣ್ಣ ಕರಳು ಚಿಕ್ಕದಾಗಿರುತ್ತದೆ ಅಥವಾ ಗಿಡ್ಡವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಈಗ ಪಿತ್ತರಸದ ಕಾರ್ಯವೇನು? ಪಿತ್ತರಸವನ್ನು ಯಕೃತ್ ಸ್ರವಿಕೆಯನ್ನು ಮಾಡುತ್ತೆ. ಈ ಪಿತ್ತರಸವು ಏನು ಮಾಡುತ್ತಪ್ಪ ಅಂತಂದರೆ ಕೊಬ್ಬಿನ ಎಮಲ್ಸೀಕರಣದಲ್ಲಿ ಪಾಲ್ಗೊಳ್ಳುತ್ತೆ. ಅದಲ್ಲದೆ ಈಗಾಗಲೇ ಜಠರದಲ್ಲಿ ಆಹಾರ ಆಮ್ಲೀಯವಾಗಿದೆ, ಅದನ್ನು ಕ್ಷಾರೀಯಗೊಳಿಸುತ್ತೆ. ಹಾಗಾದರೆ ಯಕೃತ್ತಿನಿಂದ ಸ್ರವಿಸುವಂತಹ ಪಿತ್ತರಸವು ಎರಡು ಕಾರ್ಯಗಳನ್ನು ಮಾಡ್ತಾ ಇದೆ. ಒಂದು, ಅದು ಕೊಬ್ಬಿನ ಜೀರ್ಣಕ್ರಿಯೆ ಅಥವಾ ಎಮಲ್ಸೀಕರಣದಲ್ಲಿ ಪಾಲ್ಗೊಳ್ಳುತ್ತೆ. ಎರಡನೆಯದಾಗಿ ಆಮ್ಲೀಯವಾಗಿರುವಂತಹ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಈಗ ಪಚನಕ್ರಿಯೆ ಎಲ್ಲಿ ಪೂರ್ಣಗೊಳ್ಳುತ್ತೆ? ಬಾಯಿಯಿಂದ ಪ್ರಾರಂಭವಾಗಿ ದೊಡ್ಡ ಕರಳು ಗುದದ್ವಾರದವರೆಗೂ ನಮ್ಮ ಸಂಪೂರ್ಣವಾದ ಜೀರ್ಣನಾಳ ಇದ್ದರೆ ಪಚನಕ್ರಿಯೆ ಅಂದರೆ ಜೀರ್ಣಕ್ರಿಯೆ ಯಾವ ಭಾಗದಲ್ಲಿ ಪೂರ್ಣಗೊಳ್ಳುತ್ತೆ? ಸಣ್ಣ ಕರಳಿನಲ್ಲಿ ಈ ಪಚನಕ್ರಿಯೆ ಪೂರ್ಣಗೊಳ್ಳುತ್ತೆ. ಸಣ್ಣ ಕರಳಿನಲ್ಲಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬುಗಳು ಸಂಪೂರ್ಣವಾಗಿ ಜೀರ್ಣವಾಗುವಂತಹ ಸ್ಥಳವಾಗಿದೆ. ಆಯಿತು ವಿದ್ಯಾರ್ಥಿಗಳು. ಈಗ ಮೇದೋಜೀರಕಾಂಗವೂ ಸಹ ಏನು ಮಾಡುತ್ತೆ ಅಂತಂದರೆ ಜೀರ್ಣಕ್ರಿಯೆಗೆ ಬೇಕಾಗುವಂತಹ ಕಿಣ್ವಗಳನ್ನು ಪಟ್ಟಿ ಮಾಡುತ್ತೆ. ಹೌದು, ಮೇದೋಜೀರಕಾಂಗ ಎಲ್ಲಿದೆ? ಜಠರದ ಕೆಳಭಾಗದಲ್ಲಿದೆ. ಇದು ಪ್ರಮುಖವಾಗಿ ಎರಡು ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಮೇದೋಜೀರಕ ರಸವು ಟ್ರಿಪ್ಸಿನ್ ಮತ್ತು ಲೈಪೇಸ್ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಟ್ರಿಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಂಡರೆ ಲೈಪೇಸ್ ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ. ಆಯಿತು ವಿದ್ಯಾರ್ಥಿಗಳು. ಇನ್ನು ಈಗ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗಾಗಲೇ ನಾವು ತಿಳ್ಕೊಂಡ್ವಿ ಟ್ರಿಪ್ಸಿನ್ ಕಾರ್ಯವೇನು ಹೇಳಿದ್ವಿ. ಟ್ರಿಪ್ಸಿನ್ ಮೇದೋಜೀರಕಾಂಗದಿಂದ ಉತ್ಪತ್ತಿ ಆಗುತ್ತೆ. ಅದು ಪ್ರೋಟೀನ್ ಜೀರ್ಣಕ್ರಿಯೆಯಲ್ಲಿ
ಪಾಲ್ಗೊಳ್ಳುತ್ತೆ. ಹಾಗೆಯೇ ಲೈಪೇಸ್ನ ಕಾರ್ಯ ಆಗಲೇ ತಿಳ್ಕೊಂಡ್ವಿ. ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು ಲೈಪೇಸ್ ವಿಭಜಿಸಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದು ಕೂಡ. ಈಗ ಕರುಳಿನ ರಸದ ಕಾರ್ಯವೇನು? ಕರುಳು ಸಹ ಏನು ಮಾಡುತ್ತಪ್ಪ ಅಂತಂದರೆ ಜೀರ್ಣರಸಗಳನ್ನು ಉತ್ಪತ್ತಿ ಮಾಡುತ್ತೆ. ಅದೇನು ಮಾಡುತ್ತೆ ನೋಡಿ ವಿದ್ಯಾರ್ಥಿಗಳ, ಕರುಳಿನ ರಸದಲ್ಲಿರುವಂತಹ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳನ್ನಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಹಾಗಾದರೆ ಕರುಳು ಬಹಳ ಮುಖ್ಯವಾದ ಪಾತ್ರವನ್ನು ಜೀರ್ಣಕ್ರಿಯೆಯಲ್ಲಿ ಮಾಡ್ತಾ ಇದೆ. ಯಾಕೆ ಅಂದರೆ ಅದು ಕರುಳಿನ ರಸಗಳನ್ನು ಉತ್ಪತ್ತಿ ಮಾಡಿ ಸಂಪೂರ್ಣವಾದ ಜೀರ್ಣಕ್ರಿಯೆ ಆಗಲೇ ತಿಳ್ಕೊಂಡ್ವಿ. ಕರುಳಿನಲ್ಲೇ ಜೀರ್ಣಕ್ರಿಯೆ ಪೂರ್ತಿಯಾಗುವಂಥದ್ದು ಅಂತಹ ಇಲ್ಲೂ ಸಹ ಆ ಜೀರ್ಣಕ್ರಿಯೆ ಪೂರ್ತಿಯಾಗೋದಕ್ಕೆ ಹಲವಾರು ಕಿಣ್ವಗಳನ್ನು ಉತ್ಪತ್ತಿ ಮಾಡ್ತಾ ಇದೆ ಅಂತ ಕೂಡ ತಿಳ್ಕೊಂಡ್ವಿ. ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳಿನ ಗೋಡೆಗಳು ಹೇಗೆ ವ್ಯವಸ್ಥೆಗೊಂಡಿದೆ ನೋಡಿ. ಸಣ್ಣ ಕರುಳು ಜೀರ್ಣಕ್ರಿಯೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಜೀರ್ಣಕ್ರಿಯೆ ಪೂರ್ಣಗೊಳ್ಳೋದು ಸಣ್ಣ ಕರುಳಿನಲ್ಲೇ, ಜೀರ್ಣವಾಗಿರುವಂಥ ಆಹಾರವು ಮತ್ತೆ ಹೀರಿಕೊಳ್ಳೋದು ಸಹ ಸಣ್ಣ ಕರುಳಿನಲ್ಲೇನೆ. ಹಾಗಾದರೆ ಈ ಕಾರ್ಯವನ್ನು ಮಾಡಲು ಸಣ್ಣ ಕರುಳು ಹೇಗೆ ವ್ಯವಸ್ಥೆಗೊಂಡಿದೆ? ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ವಿಲ್ಲೈಗಳನ್ನುವಂತಹ ಸಣ್ಣ ಸಣ್ಣ ಬೆರಳಿನಂತಹ ರಚನೆಗಳು, ಅಸಂಖ್ಯಾತ ರಚನೆಗಳಿದ್ದಾವೆ. ಅವು ಆಹಾರವನ್ನು ಹೀರಿಕೊಳ್ತವೆ. ಈ ರೀತಿಯಾಗಿ ಹೆಚ್ಚು ಹೊರ ಮೇಲ್ಮೈಯನ್ನು ಅದು ಉಂಟು ಮಾಡಲು ಆ ವಿಲ್ಲೈಗಳು ಸಹಾಯಕವಾಗಿದೆ. ಇದನ್ನು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ಜೀರ್ಣವಾಗದ ತ್ಯಾಜ್ಯ ಪದಾರ್ಥಗಳು ವಿಸರ್ಜನೆ ಹೇಗೆ ನಿಯಂತ್ರಿಸಲ್ಪಡುತ್ತದೆ? ನಾವು ತಿಂದ ಆಹಾರವೆಲ್ಲ ಜೀರ್ಣವಾಗ್ಬಿಡುತ್ತಾ? ಇಲ್ಲ. ಅದರಲ್ಲಿ ಜೀರ್ಣವಾಗದೆ ಅಜೀರ್ಣವಾದ ಆಹಾರವೂ ಸಹ ಇರುತ್ತೆ. ಹಾಗಾದರೆ ಅದು ದೇಹದಲ್ಲೇ ಇದ್ದರೆ ವಿಷಕಾರಿ, ಅದನ್ನು ದೇಹದಿಂದ ಹೊರಗಡೆಗೆ ಹಾಕಬೇಕು. ಈ ವಿಸರ್ಜನೆ ಕ್ರಿಯೆ ಹೇಗೆ ನಿಯಂತ್ರಿಸಲ್ಪಡುತ್ತದೆ ಅಂದರೆ ನಿಮ್ಮ ಗುದ ಸಂಕುಚನದ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಗುದದ್ವಾರದಲ್ಲಿ ಸ್ನಾಯುಗಳಿರ್ತವೆ. ಇವು ಸಂಕುಚನ ಮತ್ತು ವಿಕಸನ ಗೊಳ್ತಾ ಇರ್ತವೆ. ಅವುಗಳಿಂದ ಇದು ನಿಯಂತ್ರಿಸಲ್ಪಡುತ್ತದೆ. ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ಪದಾರ್ಥಗಳು ವಿಸರ್ಜನೆಗೊಳ್ಳುತ್ತವೆ. ಮುಂದೆ ಈಗ ನಾವು ಇಲ್ಲಿ ಮಾನವನ ಶ್ವಾಸಕಾಂಗ ವ್ಯೂಹವನ್ನು ನೋಡ್ತಾ ಇದ್ದೇವೆ. ಮಾನವನ ಶ್ವಾಸಕಾಂಗ ವ್ಯೂಹವು ಮೂಗಿನಿಂದ ಪ್ರಾರಂಭವಾಗಿ ಗಂಟಲು, ವಾಯುನಾಳ, ಅಲ್ಲಿಂದ ಶ್ವಾಸಕೋಶಗಳು, ಶ್ವಾಸಕೋಶಗಳಲ್ಲಿ ವಾಯುನಾಳವು ಕವಲೊಡೆದು ಆಲ್ವಿಯೋಲೈಗಳಾಗಿ ಅಥವಾ ಗಾಳಿ ಚೀಲಗಳಾಗಿ ಮಾರ್ಪಾಟು ಹೊಂದಿರುತ್ತದೆ. ಈ ಉಸಿರಾಟದಿಂದಾಗಿಯೇ ಮನುಷ್ಯ ಜೀವಂತವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಈ ದೇಹದ ಈ ಶ್ವಾಸಕಾಂಗ ವ್ಯೂಹದಲ್ಲಿರುವಂತಹ ಎಲ್ಲ ರಚನೆಗಳನ್ನು ಸಹ ನಾವು ಭಾಗಗಳನ್ನು ಗುರುತಿಸುವಂಥದ್ದು ತಿಳ್ಕೊಂಡಿರಬೇಕು. ಅಷ್ಟೇ ಅಲ್ಲ, ಅದರ ಕಾರ್ಯಗಳನ್ನು ಸಹ ತಿಳ್ಕೊಂಡಿರಬೇಕು. ಇದರ ಬಗ್ಗೆ ಸಹ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ನಮ್ಮ ಪಠ್ಯಪುಸ್ತಕದಲ್ಲಿ ಪರಿಕಲ್ಪನೆಗಳನ್ನು ಅರ್ಥ ಮಾಡೋದಕ್ಕೆ ಸಾಕಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಸಹ ಪರೀಕ್ಷೆಯಲ್ಲಿ ಬರಬಹುದು. ಆದುದರಿಂದ ಈ ಚಟುವಟಿಕೆಯ ಆಧಾರದ ಮೇಲೆ ಹೇಗೆ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ನೋಡಿ, ಈ ಚಿತ್ರ ಇದೊಂದು ಚಟುವಟಿಕೆಯ ಚಿತ್ರ. ಇದನ್ನು ನೀವು ಪಠ್ಯಪುಸ್ತಕದಲ್ಲಿ ನೋಡಿರ್ತೀರಿ. ಏನಿದು? ಇಲ್ಲಿ 2 ಪ್ರಾಣಾಳಗಳಿದೆ. 2 ಪ್ರಾಣಾಳದಲ್ಲಿ ಸುಣ್ಣದ ತಿಳಿನೀರನ್ನು ತೆಗೆದುಕೊಂಡಿದ್ದಾರೆ. ಒಂದು ಪ್ರಾಣಾಳದಲ್ಲಿ ಪ್ರಾಣಾಳದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಒಂದು ಪಿಚಕಾರಿಯ ಸಹಾಯದಿಂದ ಗಾಳಿಯನ್ನು ಅದರಲ್ಲಿ ಪಂಪ್ ಮಾಡ್ತಾ ಇದ್ದಾರೆ. ಪ್ರಾಣಾಳದಲ್ಲಿ ಪಂಪ್ ಮಾಡ್ತಾ ಇದ್ದಾರೆ. ಇನ್ನು 2ನೇ ಟೆಸ್ಟ್ ಟ್ಯೂಬ್, ಬಿ ಟೆಸ್ಟ್ ಟ್ಯೂಬಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಅಥವಾ ಪ್ರಾಣಾಳದಲ್ಲಿ ನಮ್ಮ ಗಾಳಿಯನ್ನು ಅಂದರೆ ನಮ್ಮ ಉಸಿರಾಟದಿಂದ ಹೊರಬರುವಂಥ ಉಸಿರನ್ನು ನಾವು ಅದರಲ್ಲಿ ಹಾಯಿಸ್ತಾ ಇದ್ದೀವಿ, ಅಂದರೆ ಊದುತ್ತಿದ್ದೇವೆ. ಈಗ ಈ 2 ಪ್ರಾಣಾಳದಲ್ಲಿ ಯಾವುದು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ? ನಾನು ತೆಗೆದುಕೊಂಡಿರುವಂಥದ್ದು ಸುಣ್ಣದ ತಿಳಿನೀರು. ಹೌದು ವಿದ್ಯಾರ್ಥಿಗಳೇ, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ನೋಡಿ, ಬಿ ಪ್ರಾಣಾಳದಲ್ಲಿರುವಂತಹ ಸುಣ್ಣದ ತಿಳಿನೀರು ಹಾಲಿನ ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ? ನಾವು ಹೊರಬಿಟ್ಟ ಉಸಿರಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರನ್ನು ಹಾಲಿನ ಬಣ್ಣಕ್ಕೆ ತಿರುಗಿಸುತ್ತದೆ.
ಹಾಗಾದರೆ ಒಂದು ಗೊತ್ತಾಯಿತು, ನಾವು ಉಸಿರಾಟದಿಂದ ಹೊರಗಡೆ ಬಿಡುವಂತಹ ಅನಿಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ ಅಂತ. ಹಾಗಾದರೆ ಇದು ಎಲ್ಲಿ ಉತ್ಪತ್ತಿ ಆಯಿತು? ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗಿರಬೇಕಲ್ವಾ? ಹೌದು ವಿದ್ಯಾರ್ಥಿಗಳೇ, ಈ ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗಿದೆ. ಹಾಗಾದರೆ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಸಹ ಜೀವಕ್ರಿಯೆಗಳಲ್ಲಿ ಬಹಳ ಪ್ರಮುಖವಾದಂತಹ ಜೀವಕ್ರಿಯೆ. ಅದನ್ನು ತಿಳ್ಕೊಳ್ಳೋಣ. ಜೀವಿಗಳಲ್ಲಿ ಗ್ಲೂಕೋಸ್ ಹಲವು ರೀತಿಯ ವಿಭಜನಾ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತೆ, ಅಂದರೆ ಹಲವು ರೀತಿಯಾಗಿ ವಿಭಜನೆಗೊಳ್ಳುತ್ತೆ. ಇದು ಜೀವಕೋಶದಲ್ಲಿ ನಡೆಯುವಂಥದ್ದು. ಇದು ಬಹಳ ಪ್ರಮುಖವಾದ ಭಾಗ. ಇದನ್ನು ನೀವು ತಿಳ್ಕೊಂಡಿರ್ತೀರಿ. ಇದು ಪಠ್ಯಪುಸ್ತಕದಲ್ಲಿ ನಮಗೆ ಗ್ಲೂಕೋಸ್ 3 ರೀತಿಯಾಗಿ ವಿಭಜನೆಗೊಳ್ಳುವಂಥದ್ದು. ಈ ಚಾರ್ಟು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಇದರ ಮೇಲೆ ಹಲವಾರು ಪ್ರಶ್ನೆಗಳನ್ನು ಪರೀಕ್ಷೆಗಳಲ್ಲಿ ಕೇಳೋದಕ್ಕೆ ಅವಕಾಶ ಇದೆ. ಯಾವ ರೀತಿ ಅಂತ ನೋಡೋಣ ವಿದ್ಯಾರ್ಥಿಗಳ. ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಗೊಳ್ಳುವ ಪ್ರಕ್ರಿಯೆಯು ಜೀವಕೋಶದಲ್ಲಿ ಎಲ್ಲಿ ನಡೆಯುತ್ತದೆ? ಹೌದು, ಜೀವಕೋಶದಲ್ಲಿ ಕೋಶ ದ್ರವ್ಯದಲ್ಲಿ ಈ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅದೇ ರೀತಿಯಾಗಿ ಕೆಲವೊಮ್ಮೆ ಸ್ನಾಯುಗಳು ಸೆಡೆತ ಉಂಟಾಗಲು ಕಾರಣವೇನು? ಅಪಾರವಾದ ನೋವು ಉಂಟಾಗುತ್ತೆ. ಎಲ್ಲಿ? ಸ್ನಾಯುಗಳಲ್ಲಿ. ಅದು ಕೈಗಳ ಸ್ನಾಯುಗಳಲ್ಲಾಗ್ಬೋದು, ಕಾಲುಗಳಲ್ಲಾಗ್ಬೋದು. ಯಾವಾಗ ಉಂಟಾಗುತ್ತೆ? ನಾವು ಹೆಚ್ಚು ಕೆಲಸ ಮಾಡಿದಾಗ, ಆಯಾಸ ಆದಾಗ. ಆಯಿತು, ಹಾಗಾದರೆ ಸ್ನಾಯುಗಳಲ್ಲಿ ಯಾಕೆ ಆ ರೀತಿ ನೋವು ಉಂಟಾಗುತ್ತೆ ಅಂದರೆ, ಆ ಸ್ನಾಯುಗಳಲ್ಲಿ ಕೆಲಸ ಹೆಚ್ಚಾದಾಗ ಆಕ್ಸಿಜನ್ ಕೊರತೆ ಉಂಟಾಗಿ ಅಲ್ಲಿ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಆ ರೀತಿ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಗೊಂಡಾಗ, ಆಮ್ಲ ಅಂದರೆ ಗೊತ್ತು, ಅದರಿಂದ ಏನಾಯಿತು ಅಂದರೆ ಸ್ನಾಯುಗಳಲ್ಲಿ ಸೆಡೆತ ಉಂಟಾಗುತ್ತೆ. ಸರಿ ವಿದ್ಯಾರ್ಥಿಗಳ. ಇನ್ನು ಜೀವಕೋಶದಲ್ಲಿ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಯಾವ ಕ್ರಿಯೆಗಳನ್ನು ನಡೆಸುತ್ತದೆ? ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ಏನಪ್ಪ ಅಂದರೆ ಅದು ಒಂದು ಶಕ್ತಿಯ ಮೂಲ. ಯಾವ ಕ್ರಿಯೆಗಳನ್ನು ನಡೆಸುತ್ತೆ ನೋಡೋಣ. ಜೀವಕೋಶದಲ್ಲಿ ATPಯು ಎಲ್ಲ ಅಂತರುಷ್ಟಕ ಕ್ರಿಯೆಗಳನ್ನು ನಡೆಸುತ್ತದೆ. ಜೀವಕೋಶದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ರಿಯೆಗೂ ಸಹ ಶಕ್ತಿ ಬೇಕು. ಆ ಶಕ್ತಿಯನ್ನು ATP ಕೊಡಬೇಕು. ಹಾಗಾಗಿ ಅಂತಹ ಕ್ರಿಯೆಗಳನ್ನು ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೇವೆ. ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯು ಯಾವ ಅಣುಗಳ ಸಂಶ್ಲೇಷಣೆಯಲ್ಲಿ ಬಳಸಲಾಗುತ್ತದೆ? ಈಗ ತಾನೇ ತಿಳ್ಕೊಂಡ್ವಿ. ಕೋಶೀಯ ಉಸಿರಾಟದಲ್ಲಿ ಬಿಡುಗಡೆಯಾಗುವಂತಹ ಶಕ್ತಿಯು ಜೀವಕೋಶದಲ್ಲಿ ATP ಎಂಬ ಅಣುಗಳ ಸಂಶ್ಲೇಷಣೆಯಲ್ಲಿ ಬಳಕೆಯಾಗುತ್ತದೆ, ಅಥವಾ ಶಕ್ತಿಯು ATP ರೂಪದಲ್ಲಿ ಇರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಜಲಚರಗಳ ಉಸಿರಾಟವು ದರವು ನೆಲಜೀವಿಗಳಿಗಿಂತ ಸಾಕಷ್ಟು ವೇಗವಾಗಿರುತ್ತದೆ. ಏನು ಕಾರಣ? ಉದಾಹರಣೆಗೆ ಹೇಳೋದಾದರೆ, ನೀರಿನಲ್ಲಿ ಜೀವಿಸುವಂತಹ ಮೀನುಗಳ ಉಸಿರಾಟ ದರವು ಜಲಚರಗಳಿಗೆ ಅಂದರೆ ನೆಲಚರಗಳಿಗಿಂತ ಹೆಚ್ಚು. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಏನು ಕಾರಣ? ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವಂತಹ ಆಕ್ಸಿಜನ್ ಪ್ರಮಾಣ ಬಹಳ ಬಹಳ ಕಡಿಮೆ. ಹಾಗಾಗಿ ಜಲಚರಗಳು ಹೆಚ್ಚು ಶ್ರಮ ವಹಿಸಿ ಆಮ್ಲಜನಕವನ್ನು ಪಡ್ಕೋಬೇಕಾಗತ್ತೆ. ಅವುಗಳು ಕಿವಿರುಗಳ ಸಹಾಯದಿಂದ ಆಮ್ಲಜನಕವನ್ನು, ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಹೀರಿಕೊಳ್ಳುತ್ತವೆ. ಆದುದರಿಂದಾಗಿ ಜಲಚರಗಳ ಉಸಿರಾಟ ದರವು ಹೆಚ್ಚಾಗಿರುತ್ತೆ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಈಗ ನಾನು ಉಸಿರಾಟ ಮಾಡ್ತಾ ಇದ್ದೀನಿ, ನನ್ನ ಶ್ವಾಸಕೋಶಗಳಿಗೆ ಆಮ್ಲಜನಕ ಹೋಯಿತು, ಆದರೂ ಮತ್ತೆ ದೇಹದ ಎಲ್ಲ ಭಾಗಗಳಿಗೆ ಹೇಗೆ ಸಾಗಾಣಿಕೆ ಆಗುತ್ತೆ? ರಕ್ತದ ಮುಖಾಂತರ ಅಂತ ಹೇಳ್ಬಿಡ್ತೀವಿ. ಹಾಗೇನೆ ಪ್ರತಿಯೊಂದು ಜೀವಕೋಶವೂ ಸಹ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇದೆ. ಅದು ಮತ್ತೆ ಶ್ವಾಸಕೋಶಗಳ ಮುಖಾಂತರ ಹೊರಗಡೆ ಹೇಗೆ ಹೋಗುತ್ತೆ? ಇದು ಪ್ರಶ್ನೆ ವಿದ್ಯಾರ್ಥಿಗಳೇ. ಮನುಷ್ಯರಲ್ಲಿ ಆಕ್ಸಿಜನ್ ಸಾಗಾಣಿಕೆ ಮಾಡೋದಕ್ಕಾಗಿ ರಕ್ತದಲ್ಲೇ ಕೆಂಪು ರಕ್ತ ಕಣಗಳಿದ್ದಾವೆ. ಆ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇದೆ. ಇದಕ್ಕೆ ಆಮ್ಲಜನಕವನ್ನು ಕಂಡ್ರೆ ಬಹಳ ಇಷ್ಟ. ಅದು ಆಮ್ಲಜನಕವನ್ನು ಹೀರಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗುತ್ತದೆ. ಆ ರೀತಿಯಾಗಿ ಆಕ್ಸಿಜನ್ ಹಿಮೋಗ್ಲೋಬಿನ್ ಮುಖಾಂತರ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಸಾಗಾಣಿಕೆ ಆಗುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್, ಜೀವಕೋಶಗಳಿಂದ ಬಿಡುಗಡೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಹೆಚ್ಚಾಗಿ ಕರಗುತ್ತದೆ.
ಆದುದರಿಂದ ನೀರಿನಲ್ಲಿರುವಂತಹ ದ್ರವರೂಪದ ವಸ್ತು ಪ್ಲಾಸ್ಮಾದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಕರಗಿ ವಿಲೀನ ರೂಪದಲ್ಲಿ ಅದೇನಾಗುತ್ತೆ ಸಾಗಾಣಿಕೆ ಆಗುತ್ತೆ ವಿದ್ಯಾರ್ಥಿಗಳೇ. ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳು ಹೇಗೆ ವಿನ್ಯಾಸಗೊಂಡಿದೆ? ಶ್ವಾಸಕೋಶಗಳಿರೋದು ಎದೆ ಭಾಗದಲ್ಲಿ ಸಣ್ಣ ಎದೆಗೂಡಿನ ಚೀಲಗಳಲ್ಲಿ ಇದ್ದಾವೆ. ಹಾಗಾದರೆ ಇವು ನಮ್ಮ ದೇಹಕ್ಕೆಲ್ಲ ಬೇಕಾಗುವಂತಹ ಆಮ್ಲಜನಕವನ್ನು ಪಡೆದುಕೊಳ್ಳೋದಕ್ಕೆ ಹೇಗೆ ವಿನ್ಯಾಸಗೊಂಡಿದೆ? ನಾವು ಆಗಲೇ ತಿಳ್ಕೊಂಡ್ವಿ, ಈ ಶ್ವಾಸಕೋಶದ ಒಳಗಡೆ ಇರುವಂತಹ ಅತಿ ಸಣ್ಣ ಸಣ್ಣ ನಳಿಕೆಗಳು ವಿಭಜನೆಗೊಂಡು ಕೊನೆಯದಾಗಿ ಗಾಳಿಗೂಡುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ರೀತಿ ಅಪಾರ ಸಂಖ್ಯೆಯ ಗಾಳಿಗೂಡುಗಳು ಈ ಶ್ವಾಸಕೋಶದ ವಿಸ್ತಾರವನ್ನು, ಮೇಲ್ಮೈ ವಿಸ್ತಾರವನ್ನು ಹೆಚ್ಚು ಮಾಡ್ತವೆ. ಅದರಿಂದಾಗಿ ಅನಿಲಗಳ ವಿನಿಮಯ ಸುಲಭವಾಗಿ ನಡೆಯುತ್ತದೆ. ಈಗ ನೋಡಿ, ಮಾನವನ ಶ್ವಾಸಕಾಂಗ ವ್ಯೂಹ ಎಲ್ಲ ಭಾಗಗಳು ಕಾಣಿಸ್ತಾ ಇದೆ. ಅಲ್ಲಿ ಗಾಳಿಗೂಡುಗಳನ್ನು ಸಹ ನೀವು ನೋಡ್ತಾ ಇದ್ದೀರಿ. ಈ ಗಾಳಿಗೂಡುಗಳು ಅತ್ಯಂತ ಸಣ್ಣ ಸಣ್ಣ ಚೀಲಗಳ ರಚನೆ. ಅಲ್ಲಿ ಆಮ್ಲಜನಕ ಅಥವಾ ಇತರ ಎಲ್ಲ ಅನಿಲಗಳ ವಿನಿಮಯ ಉಂಟಾಗುತ್ತದೆ ವಿದ್ಯಾರ್ಥಿಗಳೇ. ಈ ಚಿತ್ರದ ಭಾಗಗಳನ್ನು ಸಹ ನೀವು ನೋಡಿಕೊಂಡಿರಬೇಕು. ಆಗ ಇದರ ಮೇಲೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಉತ್ತರಿಸೋದಕ್ಕೆ ಸುಲಭವಾಗುತ್ತೆ. ಈಗ ಮನುಷ್ಯನ ಹೃದಯದ ಚಿತ್ರ. ಹೌದು, ಇದು ಪರೀಕ್ಷೆಗೆ ಅಭ್ಯಾಸದ ಚಿತ್ರ. ಈ ಹೃದಯದ ಚಿತ್ರವನ್ನು ಚೆನ್ನಾಗಿ ಬರೆಯೋದನ್ನು ಈಗಾಗಲೇ ನೀವು ಅಭ್ಯಾಸ ಮಾಡಿರ್ತೀರಿ. ಆದರೆ ಇದರ ಎಲ್ಲ ಭಾಗಗಳನ್ನು ಗುರುತಿಸುವಂಥದ್ದು ಸಹ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಪರೀಕ್ಷೆಯಲ್ಲಿ ಕೇಳುವ ಸಂಭವ ಇರುತ್ತೆ. ಈ ಹೃದಯ ಮನುಷ್ಯರಲ್ಲಿ ಸಾಗಾಣಿಕೆ ವ್ಯೂಹದಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇದರ ಜೊತೆಗೆ ರಕ್ತ ಮತ್ತು ಇನ್ನು ಏನಪ್ಪ ಅಂದರೆ ರಕ್ತನಾಳಗಳು ಸಹ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ಮನುಷ್ಯನಲ್ಲಿ ಅಥವಾ ಜೀವಿಗಳಲ್ಲಿ ಸಾಗಾಣಿಕೆಗೆ ಹೃದಯ ಬೇಕು, ಆಮೇಲೆ ರಕ್ತನಾಳಗಳು ಬೇಕು, ಆ ನಂತರ ರಕ್ತವೂ ಸಹ ಬೇಕು. ರಕ್ತವು ನಮ್ಮ ದೇಹದಲ್ಲಿ ಸಾಗಾಣಿಕೆ ಕಾರ್ಯವನ್ನು ಹೇಗೆ ನಿರ್ವಹಿಸುತ್ತೆ? ರಕ್ತವು ಆಹಾರ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಇವೆಲ್ಲವುಗಳನ್ನು ಸಹ ತನ್ನ ಪ್ಲಾಸ್ಮಾದಲ್ಲಿ ಕರಗಿಸಿಕೊಂಡು ಹೋಗುತ್ತೆ. ಹಾಗಾದರೆ ರಕ್ತದಲ್ಲಿ ಏನಿದೆ? ಪ್ಲಾಸ್ಮಾ ಇದೆ. ಪ್ಲಾಸ್ಮಾದಲ್ಲಿ ಆಹಾರ ಕರಗಿದ ರೂಪದಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಕರಗಿದ ರೂಪದಲ್ಲಿ, ನೈಟ್ರೋಜನ್ ಸಂಯುಕ್ತಗಳು ಸಹ ಕರಗಿದ ರೂಪದಲ್ಲಿ ಸಾಗಾಣಿಕೆ ಆಗುತ್ತದೆ. ಆದರೆ ಈ ಆಕ್ಸಿಜನ್ ಮಾತ್ರ ಏನಾಗುತ್ತೆ ಅಂದರೆ ಈ ಕೆಂಪು ರಕ್ತ ಕಣಗಳಲ್ಲಿರುವಂತಹ ಹಿಮೋಗ್ಲೋಬಿನ್ ಮುಖಾಂತರ ಸಾಗಿಸಲ್ಪಡುತ್ತದೆ. ಸಾಗಾಣಿಕೆಯ ರೇಖಾತ್ಮಕ ನಿರೂಪಣೆ ಮತ್ತು ಆಕ್ಸಿಜನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ. ನೋಡಿ ಮಕ್ಕಳ, ನಮ್ಮ ದೇಹದಲ್ಲಿ ಇಡೀ ಸಾಗಾಣಿಕೆ ವ್ಯೂಹ ಹೇಗೆ ರಚನೆಗೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹೃದಯ ಇದೆ. ಹೃದಯದಿಂದ ಬಂದಿರುವಂತಹ ರಕ್ತನಾಳಗಳು, ಶುದ್ಧ ರಕ್ತ ಹರಿಯುವಂಥದ್ದನ್ನು ಅಪಧಮನಿ ಅಂತ ಕರಿತೀವಿ, ಅಶುದ್ಧ ರಕ್ತ ಹರಿಯುವಂಥದ್ದನ್ನು ಅಭಿಧಮನಿ ಅಂತ ಕರಿತೀವಿ. ಈ ಅಪಧಮನಿಗಳು ಮತ್ತು ಅಭಿಧಮನಿಗಳು ಕೊನೆಯಲ್ಲಿ ಸಣ್ಣ ಸಣ್ಣ ನಾಳಗಳಾಗಿ ಲೋಮನಾಳಗಳಾಗ್ತವೆ. ಈ ಲೋಮನಾಳಗಳು ರಕ್ತವನ್ನು ಪ್ರತಿಯೊಂದು ಜೀವಕೋಶಕ್ಕೂ ಸರಬರಾಜು ಮಾಡುತ್ತದೆ. ಅದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ಇಮ್ಮಡಿ ಪರಿಚಲನೆ ಎಂದರೇನು? ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಇಮ್ಮಡಿ ಪರಿಚಲನೆ ಕಂಡುಬರುತ್ತೆ, ಬೇರೆ ಜೀವಿಗಳಲ್ಲಿ ಕಂಡುಬರೋದಿಲ್ಲ. ಉದಾಹರಣೆಗೆ ಮೀನುಗಳಲ್ಲಾಗಬಹುದು, ಆ ನಂತರ ಉಭಯವಾಸಿಗಳಲ್ಲಾಗಬಹುದು, ಹಾಗೂ ಸರೀಸೃಪಗಳಲ್ಲಿ ಇಮ್ಮಡಿ ಪರಿಚಲನೆ ಕಂಡುಬರಲ್ಲ. ಇಮ್ಮಡಿ ಪರಿಚಲನೆ ಕಂಡುಬರುವಂಥದ್ದು ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ಮಾತ್ರ. ಕಾರಣ ಏನು ಅಂದರೆ ಈ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಹೃದಯದಲ್ಲಿ 4 ಕೋಣೆಗಳಿರ್ತವೆ. ಆದುದರಿಂದ ಶುದ್ಧ ರಕ್ತವನ್ನು ಮತ್ತು ಅಶುದ್ಧ ರಕ್ತವನ್ನು ಬೇರ್ಪಡಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಇಮ್ಮಡಿ ಪರಿಚಲನೆ ಏನಂತ ಉತ್ತರ ಬರೀಬೇಕು? ಪಕ್ಷಿಗಳಲ್ಲಿ, ಸ್ತನಿಗಳಲ್ಲಿ ರಕ್ತವು
ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತೆ. ಅಂದರೆ ಒಂದು ಬಾರಿ ಶುದ್ಧ ರಕ್ತವು, ಇನ್ನೊಂದು ಬಾರಿ ಅಶುದ್ಧ ರಕ್ತವು. ಅಶುದ್ಧ ರಕ್ತವು ಶುದ್ಧವಾಗೋದಕ್ಕಾಗಿ ಹೃದಯಕ್ಕೆ ಹೋಗಿ, ಹೃದಯದಿಂದ ಶ್ವಾಸಕೋಶಗಳಿಗೆ ಹೋಗಿ ಶುದ್ಧವಾಗಿ ಮತ್ತೆ ಹೃದಯಕ್ಕೆ ಬಂದು ಹೃದಯದಿಂದ ಪಂಪ್ ಆಗಿ ದೇಹದ ಎಲ್ಲ ಭಾಗಗಳಿಗೂ ಹೋಗುತ್ತೆ. ಹೀಗೆ ರಕ್ತವು 2 ಬಾರಿ ಹೃದಯವನ್ನು ತಲುಪುವಂತಹ ರಕ್ತ ಪರಿಚಲನೆಗೆ ಇಮ್ಮಡಿ ಪರಿಚಲನೆ ಅಂತ ಕರಿತೇವೆ. ಇನ್ನು ಅಪಧಮನಿ ಅಂದರೆ ಏನು? ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುವಂತಹ ರಕ್ತನಾಳವನ್ನು ಅಪಧಮನಿ ಅಂತ ಕರಿತೀವಿ. ಯಾವಾಗಲೂ ಕೂಡ ಅಷ್ಟೇ ಅಪಧಮನಿಗಳಲ್ಲಿ ನಮಗೆ ಅದರ ಪೊರೆ ದಪ್ಪದಾಗಿರುತ್ತದೆ. ಇದು ಶುದ್ಧ ರಕ್ತವನ್ನು ಮಾತ್ರ ಕೊಂಡೊಯ್ಯುತ್ತದೆ. ಆದರೆ ಒಂದೇ ಒಂದು ಅಪಧಮನಿ ಅಶುದ್ಧ ರಕ್ತವನ್ನು ಕೊಂಡೊಯ್ಯುತ್ತದೆ. ಅದು ಯಾವುದು ಅಂತೂ ಸಹ ಪ್ರಶ್ನೆ ಕೇಳುವಂತಹ ಅವಕಾಶ ಇರುತ್ತೆ. ಅಶುದ್ಧ ರಕ್ತವನ್ನು ಹೃದಯದಿಂದ ಕೊಂಡೊಯ್ಯುವಂತಹ ಅಪಧಮನಿ ಯಾವುದು ಅಂದರೆ ಪಲ್ಮನರಿ ಅಪಧಮನಿ. ಇನ್ನು ಅಭಿಧಮನಿ ಅಂದರೆ ಏನು? ಇದು ಅಶುದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಸಂಗ್ರಹಿಸಿ ಹೃದಯಕ್ಕೆ ಮರಳುವಂತೆ ಮಾಡುತ್ತೆ. ಅಂದರೆ ಅಭಿಧಮನಿಗಳಲ್ಲಿ ಯಾವಾಗಲೂ ಸಹ ಅಶುದ್ಧ ರಕ್ತವೇ ಚಲಿಸ್ತಾ ಇರುತ್ತೆ. ಆದರೆ ಒಂದು ಅಭಿಧಮನಿಯಲ್ಲಿ ಮಾತ್ರ ಶುದ್ಧ ರಕ್ತ ಚಲಿಸುತ್ತೆ. ಆ ಅಭಿಧಮನಿ ಏನು ಮಾಡುತ್ತೆ ಅಂತಂದರೆ ಶುದ್ಧ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುತ್ತೆ. ಅದನ್ನು ನಾವು ಪಲ್ಮನರಿ ಅಭಿಧಮನಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದು ಪ್ರಶ್ನೆ ಅಪಧಮನಿ ಮತ್ತು ಅಭಿಧಮನಿಗಳಿಗಿರುವ ವ್ಯತ್ಯಾಸವೇನು ಅನ್ನುವಂತಹ ಪ್ರಶ್ನೆಯನ್ನು ಸಹ ಕೇಳುವಂಥ ಅವಕಾಶ ಇರುತ್ತೆ. ಇನ್ನು ಲೋಮನಾಳಗಳು, ಇವು ರಕ್ತನಾಳಗಳಿಗಿಂತ ಬಹಳ ಸೂಕ್ಷ್ಮವಾಗಿರುತ್ತೆ. ಇವು ರಕ್ತನಾಳಗಳು ಹಲವು ಬಾರಿ ವಿಭಜಿಸಿ ಸಣ್ಣ ಸಣ್ಣ ನಾಳಗಳಾಗಿ ಮಾರ್ಪಾಟು ಹೊಂದಿರುತ್ತೆ. ಅದನ್ನು ಲೋಮನಾಳಗಳು ಅಂತ ಕರಿತೀವಿ. ಇವು ಜೀವಕೋಶಗಳಿಗೆ ಆಹಾರವನ್ನು ರಕ್ತದ ಮುಖಾಂತರ ಎಲ್ಲವನ್ನೂ ಸಹ ಸರಬರಾಜು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ. ರಕ್ತದಲ್ಲಿ ಕಿರುತಟ್ಟೆಗಳಿರ್ತವೆ ನೋಡಿ. ರಕ್ತದಲ್ಲಿ ಪ್ಲಾಸ್ಮಾ ಇದೆ, ಬಿಳಿ ರಕ್ತ ಕಣ ಇದೆ, ಕೆಂಪು ರಕ್ತ ಕಣಗಳಿದ್ದಾವೆ, ಕಿರುತಟ್ಟೆಗಳಿದ್ದಾವೆ. ಹಾಗಾದರೆ ಈ ಕಿರುತಟ್ಟೆಗಳು ರಕ್ತದಲ್ಲಿ ಏನು ಕೆಲಸ ಮಾಡ್ತವೆ? ಇದು ಬಹಳ ಪ್ರಮುಖವಾದ ಕಾರ್ಯವನ್ನು ಮಾಡ್ತವೆ. ಗಾಯವಾದಾಗ ರಕ್ತ ಹರ್ಕೊಂಡು ಹೋಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಅದಾಗದೇನೆ ರಕ್ತ ಹೆಪ್ಪು ಕಟ್ಟಿ ರಕ್ತ ಸೋರುವಿಕೆ ನಿಲ್ಲುತ್ತದೆ. ಈ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ರಕ್ತದಲ್ಲಿರುವಂತಹ ಕಿರುತಟ್ಟೆಗಳು ಈ ಕಾರ್ಯವನ್ನು ನಿರ್ವಹಿಸ್ತವೆ ವಿದ್ಯಾರ್ಥಿಗಳು. ಇನ್ನು ದುಗ್ಧರಸ, ಇದು ರಕ್ತದಿಂದಾನೇ ರಕ್ತದ ಪ್ಲಾಸ್ಮಾದಿಂದ ಆಗಿರುವಂಥದ್ದು. ಈ ದುಗ್ಧರಸದ ಕಾರ್ಯವೇನು? ಈ ದುಗ್ಧರಸ ಎಲ್ಲಿ ಚಲಿಸುತ್ತೆ? ದುಗ್ಧರಸ ಚಲಿಸುವಂಥದ್ದು ದುಗ್ಧನಾಳಗಳಲ್ಲಿ. ಈ ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಕೊಬ್ಬಿನ ಸಾಗಾಣಿಕೆ ಆಗುವಂಥದ್ದು ದುಗ್ಧರಸದಿಂದ. ಉಳಿದ ಎಲ್ಲ ಆಹಾರ ಪದಾರ್ಥಗಳು ಕರುಳಿನಿಂದ ಹೀರಲ್ಪಟ್ಟಾಗ ರಕ್ತದಿಂದ ಸಾಗಿಸಲ್ಪಟ್ಟರೆ ದುಗ್ಧರಸವು ಕೊಬ್ಬನ್ನು ಸಾಗಿಸುತ್ತದೆ. ಅಷ್ಟೇ ಅಲ್ಲ, ಇದು ಅಧಿಕ ದ್ರವ ಪದಾರ್ಥವನ್ನು ಮತ್ತೆ ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತೆ. ಈಗ ಲೋಮನಾಳಗಳಿಂದ ರಕ್ತವು ಜೀವಕೋಶಗಳಲ್ಲೆಲ್ಲ ಬಂದಾಗ ಸಾಕಷ್ಟು ದ್ರವ ಪದಾರ್ಥ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತೆ ಆ ದ್ರವ ಪದಾರ್ಥವನ್ನು ರಕ್ತಕ್ಕೆ ಮರಳಿಸುವಂತಹ ಕೆಲಸವನ್ನು ದುಗ್ಧರಸ ಮಾಡುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ದುಗ್ಧರಸವು 2 ಕಾರ್ಯಗಳನ್ನು ಮಾಡ್ತಾ ಇದೆ. ಒಂದು ಕೊಬ್ಬಿನ ಸಾಗಾಣಿಕೆ, ಇನ್ನೊಂದು ರಕ್ತದಕ್ಕೆ ದ್ರವ ಪದಾರ್ಥವನ್ನು ಮರಳಿ ಸಾಗಾಣಿಕೆ ಮಾಡುವಂತಹ ಕಾರ್ಯ. ವಿದ್ಯಾರ್ಥಿಗಳೇ, ಮನುಷ್ಯನಲ್ಲಿ ಸಾಗಾಣಿಕೆ ತಿಳ್ಕೊಂಡ್ವಿ. ಈಗ ಸಸ್ಯಗಳಲ್ಲಿ ಹೇಗೆ ಸಾಗಾಣಿಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಮೇಲೆ ಎಂತಹ ಪ್ರಶ್ನೆಗಳು ಬರಬಹುದು ನೋಡೋಣ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ನಡೆಯುತ್ತೆ? ಸಸ್ಯಗಳಲ್ಲಿ ಈ ಕಾರ್ಯವನ್ನು ಮಾಡಲು ಕ್ಸೈಲಮ್, ಫ್ಲೋಯಮ್ ಎನ್ನುವಂತಹ ಅಂಗಾಂಶಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕ್ಸೈಲಮ್ ಈ ನೀರು ಮತ್ತು ಖನಿಜಗಳ ಸಾಗಾಣಿಕೆಯನ್ನು ಮಾಡುತ್ತೆ. ಹಾಗಾದರೆ ಈ ಕ್ಸೈಲಮ್ ಹೇಗೆ ಇದನ್ನು ಸಾಗಾಣಿಕೆ ಮಾಡುತ್ತೆ ನೋಡೋಣ ವಿದ್ಯಾರ್ಥಿಗಳೇ. ನೋಡಿ, ಸಸ್ಯಗಳು ಬೇರು, ಕಾಂಡ, ಎಲೆ, ಸಸ್ಯದ ಎಲ್ಲ ಭಾಗಗಳಲ್ಲೂ ಸಹ ಕ್ಸೈಲಮ್ ಇದೆ. ಅದರಲ್ಲೂ ಪ್ರಮುಖವಾಗಿ ಅದರಲ್ಲಿರುವಂತಹ ನಳಿಕೆಗಳು ಮತ್ತು ಟ್ರೇಕಿಡ್ಗಳು ಏನು ಮಾಡ್ತವೆ ಅಂದರೆ ಈ ನೀರನ್ನು ಸಾಗಾಣಿಕೆ ಮಾಡಲು ಸಹಾಯ ಮಾಡುತ್ತೆ. ಬೇರುಗಳು ಮಣ್ಣಿನಿಂದ ಹೀರಿಕೊಂಡಂತಹ ನೀರನ್ನು ಕ್ಸೈಲಮ್ ಮುಖಾಂತರ ಸಸ್ಯದ ಎಲ್ಲ ಭಾಗಗಳಿಗೂ ಸಹ ಕಳಿಸಿಕೊಡುತ್ತೆ. ಈ ನೀರು
ಸಸ್ಯದ ಎಲೆಗಳ ಮುಖಾಂತರ ಹಾವಿಯಾಗೊಟ್ಟೋಗುತ್ತೆ ಬಾಷ್ಪೀಕರಣದಿಂದಾಗಿ. ಆ ಕ್ರಿಯೆಯಿಂದ ನೀರೆಲ್ಲ ಹೊಟ್ಟೋಯ್ತಲ್ಲ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ಆ ರೀತಿಯಾಗಿ ನೀರು ಹಾವಿಯಾಗುವುದರಿಂದಾಗಿ ಈ ಶೋಷಣವನ್ನು ಉಂಟು ಮಾಡುತ್ತೆ. ಆ ಶೋಷಣದಿಂದಾಗಿ ಗ್ಸೈಲಮ್ ಇನ್ನೂ ಹೆಚ್ಚು ಹೆಚ್ಚು ನೀರನ್ನು ಸರಬರಾಜು ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ರೀತಿಯಾಗಿ ಗ್ಸೈಲಮ್ ಒಂದಿಗೆ ಸಸ್ಯದ ಎಲೆಗಳಲ್ಲಿ ನಡೆಯುವಂತಹ ಬಾಷ್ಪೀಕರಣ ಕ್ರಿಯೆಯೂ ಸಹ ನೀರಿನ ಸರಬರಾಜಿಗೆ ಸಹಾಯಕವಾಗಿದೆ. ಇನ್ನು ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ ಅಂತ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ. ಸ್ತನಿಗಳಾಗಬಹುದು ಮತ್ತು ಪಕ್ಷಿಗಳಲ್ಲಾಗಬಹುದು ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ. ಆಕ್ಸಿಜನ್ ಯುಕ್ತ ಅಂದರೆ ಶುದ್ಧ ರಕ್ತ, ಆಕ್ಸಿಜನ್ ರಿಕ್ತ ಅಂದರೆ ಅಶುದ್ಧ ರಕ್ತ ಪ್ರತ್ಯೇಕವಾಗಿರುತ್ತೆ. ಅದಕ್ಕೆ ಹೃದಯ ಆ ರೀತಿ ರಚನೆಗೊಂಡಿದೆ. ಏಕೆ ಆ ರೀತಿ ರಚನೆಗೊಂಡಿದೆ? ಯಾಕೆ ಅಂದರೆ ಈ ಸ್ತನಿಗಳಲ್ಲಾಗಬಹುದು ಅಥವಾ ಪಕ್ಷಿಗಳಲ್ಲಾಗಬಹುದು ಅವುಗಳಿಗೆ ಆಕ್ಸಿಜನ್ ಅಪಾರ ಪ್ರಮಾಣದಲ್ಲಿ ಅಗತ್ಯವಿದೆ. ಅದು ಹೆಚ್ಚು ಸಾಮರ್ಥ್ಯವನ್ನು ಕೊಡುತ್ತೆ. ಅವುಗಳು ಹೆಚ್ಚು ಹೆಚ್ಚು ಸಾಮರ್ಥ್ಯದಿಂದ ಕಾರ್ಯನಿರ್ವಹಿಸಬೇಕು. ಹಾಗಾದರೆ ಬೇರೆ ಪ್ರಾಣಿಗಳಿಗೆ ಅಷ್ಟೊಂದು ಶಕ್ತಿ ಅಗತ್ಯ ಇಲ್ವಾ? ಬೇರೆ ಪ್ರಾಣಿಗಳಿಗೂ ಸಹ ಶಕ್ತಿ ಅಗತ್ಯವಿದೆ. ಆದರೆ ಅವುಗಳಿಗಿಂತ ಈ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ನಿರಂತರವಾಗಿ ಶಕ್ತಿಯ ಸರಬರಾಜಾಗಬೇಕಾಗತ್ತೆ. ಹಾಗಾಗಿ ಇವುಗಳು ಏನಾಗಿದೆ, ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸಸ್ಯ ಅಂದರೆ ಮರದ ಚಿತ್ರ ಕಾಣಿಸ್ತಾ ಇದೆ. ಅಲ್ಲಿ ಬೇರುಗಳು ಸಹ, ಮಣ್ಣಿನಲ್ಲಿರುವಂತಹ ಬೇರುಗಳು ಸಹ ನಿಮಗೆ ಕಂಡು ಬರ್ತಾ ಇದೆ. ಅಲ್ಲಿಂದ ಬಾಣದ ಗುರುತುಗಳನ್ನು ನೀವು ನೋಡಬಹುದು. ಕಾಣಿಸ್ತಾ ಇದೆಯಲ್ವ ನಿಮಗೆ? ಏನು, ಇಲ್ಲಿ ನೀರು ಹೇಗೆ ಬೇರುಗಳು ಹೀರ್ಕೊಳ್ತವೆ, ಅಲ್ಲಿಂದ ಸಸ್ಯದ ಎಲ್ಲ ಭಾಗಗಳಿಗೂ ಹೋಗಿ ಹೇಗೆ ನೀರಾವಿಯಾಗಿ ಹೊರಗಡೆಗೆ ಬರುತ್ತೆ. ಅದರಿಂದಾಗಿ ಶೋಷಣ ಕ್ರಿಯೆಯಿಂದಾಗಿ ಮತ್ತೆ ನೀರನ್ನು ಹೀರಿಕೊಳ್ಳಲು ಸಹಾಯಕವಾಗಿದೆ ಅನ್ನುವಂಥದ್ದು ನೋಡಿಸ್ತಾ ಇದೆ. ಇಲ್ಲಿ ಬಾಷ್ಪ ವಿಸರ್ಜನೆ ಕ್ರಿಯೆಯೋ ಇದು ನೀರನ್ನು ಕಳ್ಕೊಳ್ಳುವಂಥದ್ದಲ್ಲ, ಮತ್ತೆ ನೀರನ್ನು ಎಳ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ. ವಸ್ತು ಸ್ಥಾನಾಂತರಣ ಎಂದರೇನು? ಇದು ಸಸ್ಯ ಯಾವ ಭಾಗದಲ್ಲಿ ಜರುಗುತ್ತದೆ? ನೋಡಿ ವಿದ್ಯಾರ್ಥಿಗಳೇ, ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರವನ್ನು ಉತ್ಪತ್ತಿ ಮಾಡಿತು. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಉತ್ಪತ್ತಿಯಾದಂಥ ಆಹಾರ ಯಾರಿಗಾಗಿ ಉತ್ಪತ್ತಿ ಮಾಡಿತು? ತಾನೇ ಬಳಸಿಕೊಳ್ಳಲು. ಹಾಗಾದರೆ ಆ ಆಹಾರ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಸರಬರಾಜಾಗಬೇಕು. ಈ ರೀತಿ ಸರಬರಾಜು ಆಗುವಂತಹ ಕ್ರಿಯೆಯನ್ನು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಈ ವಸ್ತು ಸ್ಥಾನಾಂತರಣ ಅಥವಾ ಆಹಾರ ಸರಬರಾಜಾಗುವಂತಹ ಕ್ರಿಯೆಯು ಫ್ಲೋಯಂನಲ್ಲಿ ನಡೆಯುತ್ತದೆ. ಅದು ಒಂದು ಅಂಗಾಂಶ, ವಾಹಕ ಅಂಗಾಂಶ. ಗ್ಸೈಲಮ್ ಜಲವಾಹಕ ಅಂಗಾಂಶವಾದರೆ ಫ್ಲೋಯಂ ಆಹಾರ ವಾಹಕ ಅಂಗಾಂಶ. ಸಸ್ಯಗಳಲ್ಲಿ ಆಹಾರದ ಸಾಗಾಣಿಕೆ ಹೇಗೆ ಆಗುತ್ತೆ? ಅದೇ ಸಸ್ಯಗಳಲ್ಲಿ ಆಹಾರವನ್ನು ಸರಬರಾಜು ಮಾಡಲು ಫ್ಲೋಯಂ ಅಂಗಾಂಶವಿದೆ. ಈ ಫ್ಲೋಯಂ ಅಂಗಾಂಶದಲ್ಲಿ ಅಭಿಸರಣ ಒತ್ತಡದಿಂದ ಹಾಗೂ ಈ ಒತ್ತಡದಿಂದಾಗಿ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರ ಸರಬರಾಜು ಆಗುತ್ತದೆ. ಅಂದರೆ ಇಲ್ಲಿ ಅಭಿಸರಣ ಒತ್ತಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ಜೀವಿಯಲ್ಲೂ ಸಹ ಬಹಳ ಪ್ರಮುಖವಾದಂತಹ ಇನ್ನೊಂದು ಜೀವಕ್ರಿಯೆ ಯಾವುದು ಅಂದರೆ ವಿಸರ್ಜನೆ ಕ್ರಿಯೆ. ಏನು ವಿಸರ್ಜನೆ ಅಂದರೆ ದೇಹದಲ್ಲಿ ಜೀರ್ಣಕ್ರಿಯೆಯಿಂದ ಉತ್ಪತ್ತಿಯಾಗಿರುವಂತಹ ಅನುಪಯುಕ್ತ ವಸ್ತುಗಳನ್ನು ಹಾಗೂ ಉಸಿರಾಟ ಕ್ರಿಯೆಯಲ್ಲಿ ಉತ್ಪತ್ತಿಯಾಗಿರುವಂತಹ ಅನುಪಯುಕ್ತ ವಸ್ತುಗಳನ್ನು ದೇಹದಿಂದ ಹೊರಗಡೆಗೆ ಹಾಕಬೇಕು. ತ್ಯಾಜ್ಯ ವಸ್ತುಗಳು, ಇದನ್ನು ನಾವು ವಿಸರ್ಜನೆ ಅಂತ ಕರಿತೀವಿ. ಹಾಗಾದರೆ ಮನುಷ್ಯರಲ್ಲಿ ವಿಸರ್ಜನೆ ಹೇಗೆ ನಡೆಯುತ್ತೆ? ಮನುಷ್ಯರಲ್ಲಿ ಈ ವಿಸರ್ಜನೆ ಆಗೋದಕ್ಕಾಗಿ ನಮ್ಮಲ್ಲಿ ವಿಸರ್ಜನಾಂಗ ವ್ಯೂಹವಿದೆ. ಈ ಚಿತ್ರ ಪರೀಕ್ಷಾ ದೃಷ್ಟಿಯಿಂದ ಬಹಳ ಬಹಳ ಮುಖ್ಯ. ಇದರ ಮೇಲೆ ಚಿತ್ರ ಬರೆಯಿರಿ ಮತ್ತು ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾರೆ. ಈ ಚಿತ್ರ ಬರೆಯೋದು ಸುಲಭ. ಇದರ ಭಾಗಗಳನ್ನು ಗುರುತಿಸುವಂಥದ್ದು ಸಹ ನಾವು ಈಗಾಗಲೇ ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ. ಹಾಗಾಗಿ ನಿಮಗೇನು ಹೆಚ್ಚು ತೊಂದರೆ ಆಗಲ್ಲ. ಆದರೂ ನೀವು ಇದನ್ನು ಸತತವಾಗಿ ಅಭ್ಯಾಸ ಮಾಡ್ತಾ ಇರಬೇಕು ವಿದ್ಯಾರ್ಥಿಗಳು. ಆಯಿತು, ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಈ ನೋಡಿ, ನೆಫ್ರಾನ್ ರಚನೆ ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಅತ್ಯಂತ ಸಂಕೀರ್ಣವಾದಂತಹ ರಚನೆ.
ಇದು ನಮ್ಮ ಮೂತ್ರಪಿಂಡಗಳಲ್ಲಿರುತ್ತೆ. ಒಂದಲ್ಲ ಎರಡಲ್ಲ ಸಾವಿರಾರು ನೆಫ್ರಾನ್ ರಚನೆಗಳಿರ್ತವೆ. ಇವು ನಮ್ಮ ರಕ್ತದಲ್ಲಿರುವಂತಹ ಅಶುದ್ಧ ವಸ್ತುಗಳನ್ನು ರಕ್ತದಿಂದ ಬೇರ್ಪಟ್ಟು ಮೂತ್ರವನ್ನು ಉಂಟು ಮಾಡಲು ಸಹಾಯಕವಾಗಿದೆ ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡ್ತವೆ. ವಿದ್ಯಾರ್ಥಿಗಳೇ, ನಾವು ಪೋಷಣೆ, ಉಸಿರಾಟ, ಸಾಗಾಣಿಕೆ ಮತ್ತು ವಿಸರ್ಜನೆ ಈ ಎಲ್ಲ ಜೀವಕ್ರಿಯೆಗಳ ಬಗ್ಗೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಂಡಿದ್ದೇವೆ. ಈ ಪಾಠದಿಂದ ಸರಿಸುಮಾರು 5 ರಿಂದ 6 ಅಂಕಗಳಷ್ಟು ಪ್ರಶ್ನೆಗಳು ಬರಬಹುದು. ಆದುದರಿಂದಾಗಿ ಇದನ್ನು ಮತ್ತೊಮ್ಮೆ ನೀವು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ. ಧನ್ಯವಾದಗಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾ ವಾಣಿ.